ಸಮುದಾಯದಲ್ಲಿ ಸೃಷ್ಟಿಯಾಗಿರುವಂತಹ ದಂಗಲ್ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ವೀಕ್ಷಕರ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ಮುಸಲ್ಮಾನ ಸಮುದಾಯದಲ್ಲಿ ಎದ್ದಿರುವಂತಹ ಒಂದು ಬೆಂಕಿ ಅಥವಾ ಬಿರುಗಾಳಿ ಏನಿದೆ ಇದರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಚಾಂದ್ ಪಾಷಾ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಥಾಮಸ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಯಂಗ್ ಸ್ಟಾರ್ ಪಕ್ಷದಿಂದ ಶಬಾಸ್ ಖಾನ್ ಇದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರು ಹಿರಿಯ ನಾಯಕರು ನಾಗೇಂದ್ರ ಪ್ರಸಾದ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬನ್ನಿ ಹಾಗಾದ್ರೆ ನಮ್ಮ ಈ ಒಂದು ಚರ್ಚೆಯನ್ನು ಆರಂಭಿಸೋಣ. ಮೊದಲನೇದಾಗಿ ಈ ಚರ್ಚೆಯನ್ನು ನಾವು ನಮ್ಮ ಚಾಂದ್ ಪಾಷಾ ಅವರೊಂದಿಗೆ ಆರಂಭಿಸೋಣ. ಸರ್, ಶಿಸ್ತಿನ ಹೆಸರಿನಲ್ಲಿ ಮುಸಲ್ಮಾನ ಸಮುದಾಯದ ಹಲವಾರು ನಾಯಕರನ್ನ ಕಿಕ್ಔಟ್ ಮತ್ತು ರಾಜೀನಾಮೆ ಏನು ಕೊಡಿಸಲಾಗ್ತಾ ಇದೆ, ಈ ವಿಚಾರಕ್ಕೆ ನಿನ್ನೆ ಜಬರ್ ಖಾನ್ ಅವರು ಒಂದು ಮಾತು ಹೇಳಿದ್ರು. ಹೌದಾ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀವಾ? ಹೌದಾ, ನಾವು ಅಶಿಸ್ತು ಪ್ರದರ್ಶನ ಮಾಡ್ತಿದ್ದೀವಾ? ಹೇಗೆ ಪ್ರದರ್ಶನ ಮಾಡಿದ್ದೀವಿ ಅನ್ನೋದನ್ನ ಹೇಳಿ ಅಲ್ಲ ಅಂತ ಹೇಳ್ದೆ ಕೇಳ್ದೆ ಇಷ್ಟ ಬಂದಂಗೆ ಯಾರನ್ನ ಬೇಕಾದರೂ ತೆಗಿಬೋದು, ಯಾರನ್ನ ಬೇಕಾದರೂ ರಾಜೀನಾಮೆ ಕೊಡಿಸ್ಬೋದು. ಏನು ನಡೀತಾ ಇದೆ ನಿಮ್ಮ ಪಾರ್ಟಿಯಲ್ಲಿ? ನೋಡಿ, ಮೊದಲನೇದಾಗಿ ಮುಸಲ್ಮಾನರು ಅನ್ನೋದು ಇದನ್ನ ನೀವು ಒತ್ತಿ ಹೇಳ್ತಾ ಇರೋದು ಉದ್ದೇಶನೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ಯಾರ್ಯಾರನ್ನ ತೆಗ್ದಿದ್ದಾರೆ ಈಗ ಒಂದು ತಿಂಗಳಲ್ಲಿ? ಯಾವ್ಯಾವ ಸಮುದಾಯದ ಯಾರ್ಯಾರನ್ನ ತೆಗ್ದಿದ್ದಾರೆ ಹೇಳಿ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಹೇಳಕ್ ಸ್ವಲ್ಪ ಬಿಡಿ. ಇದು ಉಚ್ಚಾಟನೆ ಅಥವಾ ಅಮಾನತು ಮಾಡುವಂಥದ್ದು ಬರೀ ಕಾಂಗ್ರೆಸ್ ಪಕ್ಷ ಒಂದರಲ್ಲಿ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ಇರುವಂತಹ ಒಂದು ಪ್ರತಿಕ್ರಿಯೆ. ಅದನ್ನ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ಪಕ್ಷಗಳ ಬಗ್ಗೆ ಮಾತಾಡೋದಕ್ಕೆ ಆಯಾ ಪಕ್ಷಗಳ ವಕ್ತಾರರಿದ್ದಾರೆ. ನೀವು ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಈಗ ಕಳೆದ ಒಂದು ವಾರದಿಂದ ಆಫ್ಟರ್ ದಾವಣಗೆರೆ ಉಪಚುನಾವಣೆ ಆದ ಮೇಲೆ ಕೇವಲ ಮುಸಲ್ಮಾನ ಸಮುದಾಯದ ನಾಯಕರನ್ನ ಕಿಕ್ಔಟ್ ಮಾಡ್ಲಾಗ್ತಾ ಇದೆ, ರಾಜೀನಾಮೆ ಕೊಡಿಸಲಾಗ್ತಾ ಇದೆ. ಅದರ್ವೈಸ್ ಆಲ್ಸೋ ಯಾರನ್ನಾದ್ರೂ ತೆಗ್ದಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆ ನಂತರ ಅಂತಂದ್ರೆ ಗಿವ್ ಮಿ ನಂಬರ್ಸ್ ಆರ್ ಡೀಟೇಲ್ಸ್ ಆರ್ ನೇಮ್ಸ್. ಮುಸಲ್ಮಾನರು ಅನ್ನೋದನ್ನೇ ಒತ್ತಿ ಯಾಕೆ ಹೇಳ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪಕ್ಷದಿಂದ ಏನಾದ್ರು ಯಾರೇ ಏನಾದ್ರು ಚಟುವಟಿಕೆ ಮಾಡಿದ್ರೆ ಅದನ್ನ ಯಾವ ಸಮುದಾಯದವರು ಅಂತ ನೋಡಿದ್ರೆ ಕ್ರಮ ತಗೊಳ್ತಾರೆ. ನನ್ಗೆ ಮಾತಾಡಕ್ ಬಿಟ್ರೆ ನಾನು ಹೇಳ್ತೀನಿ. ದಯವಿಟ್ಟು ಈ ಪಕ್ಷದಿಂದ ಅಮಾನತಾಗಿರುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಇದೇ ದಾವಣಗೆರೆ ಉಪಚುನಾವಣೆಯಲ್ಲಿ ಸುಮಾರು ಒಂದು 15 ದಿವಸದಿಂದ ಅಲ್ಲೇ ಬೀಳ್ಬಿಟ್ಟಿದ್ರು. ನಾವು ಕೂಡ ಒಂದು 10 ದಿನ ಅಲ್ಲೇ ಇದ್ವಿ. ಬೇರೆ ಬೇರೆ ನಮಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ರು, ಅದನ್ನು ನಿಭಾಯಿಸ್ತಾ ಇದ್ವಿ. ಅವರು ಕೊಟ್ಟಂತ ಒಂದು ವರದಿಯ ಇದ್ರ ಮೇಲೆ ಇವತ್ತು ಈ ಕ್ರಮವನ್ನು ತಗೊಂಡಿದ್ದಾರೆ. ಒಂದು ನಿಮಿಷ ಮೇಡಮ್, ಏನು ಈಗ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ AICC ಇದನ್ನೆಲ್ಲ ನಮಗೆ ಇಂಥದ್ದು ಅಂತ ಹೇಳ್ತಾರ? ಅದಕ್ಕೂ ಸಹ ಅದನ್ನ ಫಸ್ಟ್ ಮುಖ್ಯಮಂತ್ರಿಗಳ ಗಮನಕ್ಕಿದೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ವಕ್ತಾರರಾದವ್ರಿಗೆ ಎಲ್ಲಾ ಪಕ್ಷದವರು ಕೂಡ ಇಂತಿಂತ ರೀಸನ್ ಅಂತ ಹೇಳಲ್ಲ. ಸ್ವಲ್ಪ ಕಾದು ನೋಡಿ ಏನು ಸಮುದಾಯಕ್ಕೆ ಏನು ಹೇಳಿದೆ ನಿಮ್ಮ ಮನಸ್ಸಿಗೆ ಬಂದಂಗೆ ನಾವು ತೆಗೆದಾಕ್ಬಿಡ್ತೀವಿ ಅಂದ್ರೆ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಸ್ ದಿಸ್? ಸಮುದಾಯ ಏನು ಹೇಳಿದೆ ನಮ್ಗೆ ಇವ್ರ ಮೇಲೆ ಇವ್ರು ಬೇಡ, ಇವ್ರನ್ನ ಬಿಸಾಕಿ, ಇವ್ರು ಬೇಡ, ಇವ್ರನ್ನ ತೆಗೆದಿ ಅಂದ್ರೆ ಏನಿದು? ಇದೇನಿದು? ಇದು ಸರ್ವಾಧಿಕಾರಿ ಧೋರಣೆನ ವಿದೌಟ್ ಎನಿ ರೀಸನ್? ಅಬ್ದುಲ್ ಜಬ್ಬಾರ್ ಅವ್ರ ಬಗ್ಗೆ ಹೇಳ್ತೀನಿ. ಹೇಳಿ. ಅಬ್ದುಲ್ ಜಬ್ಬಾರ್ ಅವರು ನಾನು ಕೆಲವೊಂದು ಟಿವಿಗಳಲ್ಲಿ ಮಧ್ಯದಲ್ಲೆಲ್ಲ ನೋಡಿದೆ. ನನ್ನ ಪಕ್ಕದ ಮನೆಗೆ ಬಂದಿದ್ರು ಕ್ಯಾಂಡಿಡೇಟ್ ಅಥವಾ ಇವರು ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳ್ತಾರೆ. ಇವರು ಅವ್ರ ಮನೆಗೆ ಹೋಗಿ ಕರೆಯುವಂತ ವ್ಯಕ್ತಿ ಅಲ್ಲ. ಅಂದ್ರೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಂಥವ್ರು, ರಾಜ್ಯದ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿದ್ದವರಿಗೆ ಯಾರಾದ್ರೂ ಹೋಗಿ ಕರಿಬೇಕಾ? ಅವ್ರ ಜವಾಬ್ದಾರಿ ಇದೆ. ತನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಬೇಸರ ಸಹಜ. ಸಾದಿಕ್ ಪೈಲ್ವಾನ್ ಇಡೀ ರಾಜ್ಯಾದ್ಯಂತ ಇವತ್ತು ದಾವಣಗೆರೆ ದಕ್ಷಿಣದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ತಮಗೆ ಅನ್ಯಾಯ ಆಗಿದೆ ಅನ್ನುವಂತ ಭಾವನೆ ಸೃಷ್ಟಿಯಾಗಿದೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ಸಾದಿಕ್ ಪೈಲ್ವಾನ್, ನಾಟ್ ಬಿಕಾಸ್ ಆಫ್ ಜಬ್ಬಾರ್. ಬಿಕಾಸ್ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಕೊಡಬೇಡಿ ಅಂದ್ರೂ ಹೋಗಿ ನಾಮಪತ್ರ ಕೊಟ್ಟರು. ಅಲ್ಲ ಬಂದು ದರೆಗಿಳಿದು ಹೇಳಿದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತಂದ್ರು. DK ಶಿವಕುಮಾರ್, ಸಿದ್ದರಾಮಯ್ಯನವರು, ಇಡೀ ನಿಮ್ಮ ಏನು ಕಾಂಗ್ರೆಸ್ ಘಟಕ ಇದೆ ಎಲ್ಲ ಅವ್ರ ಮನೆಗೆ ಹೋದ್ರಿ, ಅವ್ರನ್ನ ಎತ್ತಾಕ ಬಂದ್ರಿ, ಬೆಂಗಳೂರು ಕರ್ಕೊ ಬಂದ್ರಿ, ಪಕ್ಕದಲ್ಲಿ ಕೂರಿಸಿದ್ರಿ, ಸ್ಟೇಟ್ಮೆಂಟ್ಗಳನ್ನ ಕೊಡಿಸಿದ್ರಿ. ನೀವು ಅವ್ರ ಮನೆಗೆ ಹೋಗೋಕ್ಕಾಗುತ್ತೆ, ಅವ್ರ ಮನವೊಲಿಸೋಕ್ಕಾಗುತ್ತೆ, ಅವ್ನ ಕರ್ಕೊಂಡು ಬಂದು ಪಕ್ಕದಲ್ಲಿ ಕೂರಿಸಿ ಸಿದ್ದರಾಮಯ್ಯನವ್ರು ಪ್ರೆಸ್ ಮೀಟ್ ಮಾಡೋಕ್ಕಾಗುತ್ತೆ. ವೈ ನಾಟ್ ಜಬ್ಬಾರ್? ಜಬ್ಬಾರ್ ಅವರಿಗೆ ನಮ್ಮ ಪಕ್ಷ ಈಗಾಗಲೇ ಅವರಿಗೆ ಬಹಳಷ್ಟು ಸ್ಥಾನಮಾನಗಳನ್ನ ಕೊಟ್ಟಿದೆ ಮೇಡಮ್.
3 ಸಾರಿ MLC ಮಾಡಿದೆ, 3 ಸಾರಿ ಜಿಲ್ಲಾ ಅಧ್ಯಕ್ಷರು ಮಾಡಿದೆ, ಒಂದ್ ನಿಮಿಷ, ರಾಜ್ಯದ ನಿಮ್ಮನ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಿಮ್ಮ ಕರ್ತವ್ಯ ನೀವು ಹೋಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದಲ್ಲಿ ಕೆಲಸ ಮಾಡಿಸ್ಬೇಕಾಗಿತ್ತು. ಅದು ಬಿಟ್ಟು ನನ್ನನ್ನು ಮನೆಗೆ ಕರ್ದಿಲ್ಲ ಅಂದ್ರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಸಮರ್ಥದೇನು ಮದುವೆ ಇರಲಿಲ್ಲ. ಅಲ್ಲಿ ಪಕ್ಷದ ಜವಾಬ್ದಾರಿ ನಮ್ಮನ್ನೆಲ್ಲ ಕರೆದಿದ್ರ, ನಾವೆಲ್ಲ ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟರು ಹೋದ್ವಿ, ನಾವು ಮಾಡಿದ್ವಿ. ಇವರು ಮನೆ ಕಾರ್ಯಕ್ರಮ ಸರ್, ಮಲ್ಲಿಕಾರ್ಜುನ್ ಅವ್ರಿಗೆ ಮನೆ ಕಾರ್ಯಕ್ರಮ, ಅದು ಸಮರ್ಥ ಅವ್ರ ಮಗ ಮನೆ ಕಾರ್ಯಕ್ರಮ ಅದು ಸಂಪ್ರದಾಯ ಎಂಬಂತೆ ಒಬ್ರು ಸತ್ರೆ ಅವ್ರ ಮಕ್ಕಳಿಗೆ ಕೊಡೋದು ಸಂಪ್ರದಾಯ, ಅದು ಪರಿವಾರವಾದ, ಅದು ಸಂಪ್ರದಾಯ. ಹೌದು, ಮನೆ ಕಾರ್ಯಕ್ರಮ ಅದು. ಹಾಗಾದ್ರೆ ಒಂದ್ ನಿಮಿಷ ಮೇಡಮ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು 20-25 ವರ್ಷಗಳಿಂದ ಅಲ್ಲಿ ಲೋಕಸಭೆಯಲ್ಲಿ ನಾವು ಗೆದ್ದಿರ್ಲಿಲ್ಲ. ಅವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಸೀಟ್ ಕೊಡಿ ಅಂತ ಕೇಳಿರ್ಲಿಲ್ಲ. ಬಲವಂತ ಮಾಡಿ ಪಕ್ಷವೇ ಅವ್ರಿಗೆ ಹೇಳಿ ನಿಮ್ಮನ್ನೆಲ್ಲ ನಿಲ್ಬೇಕು ಅಂತ ನಿಲ್ಸಿರೋದು ಮೇಡಮ್. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2023ರಲ್ಲಿ ಬೇರೆ ಯಾವ ಸಮುದಾಯ ಕಾಂಗ್ರೆಸ್ ಕೈ ಹಿಡಿತೋ ಇಲ್ವೋ ಗೊತ್ತಿಲ್ಲ, 90% ಆಫ್ ಮುಸಲ್ಮಾನ್ಸ್ ಕಾಂಗ್ರೆಸ್ ಪಕ್ಷದ ಕೈ ಕಂಪ್ಯಾರಿಟಿವ್ಲಿ ಬೇರೆ ಸಮುದಾಯಗಳು. ಅಂತಹ 90% ಸಮುದಾಯ ನಿಮ್ಮ ಜೊತೆ ಇರುವಾಗ ಜಬ್ಬರ್ ಖಾನ್ ಬರಲಿಲ್ಲ ಅಂತ, ನಸೀರ್ ಅವ್ರು ಏನೂ ಮಾಡಲಿಲ್ಲ ಅಂತ, ಜಮೀರ್ ಅಹಮದ್ ಖಾನ್ ಏನೋ ಮಾಡಿದ್ದಾರೆ ಅಂತ ಯಾಕೆ ಡ್ರಾಮಾ? ನಸೀರ್ ಅವ್ರು ಮಾಡಲಿಲ್ಲ ಅಂತ ಹೇಳಿಲ್ಲ, ಅವರು ಬಾಗಲಕೋಟೆಯಲ್ಲಿ ಅವರಲ್ಲಿ ಇದ್ದಿದ್ದು ಎಲ್ರಿಗೂ ಗೊತ್ತಿದೆ. ಬಾಗಲಕೋಟೆಯಲ್ಲಿ ಅವ್ರು ಕೆಲಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಜಬ್ಬಾರ್ ಖಾನ್ ಅವ್ರ ವಿಷಯ ಬಂದಾಗ ನಾನು ಹೇಳೋದು, ಬೇರೆ ಟೈಮಲ್ಲೆಲ್ಲ ನೀವು ಎಲ್ಲದಕ್ಕೂ ಕ್ಲೈಮ್ ಮಾಡ್ತೀರಿ. ನೀವು ರಾಜ್ಯಾಧ್ಯಕ್ಷರು ಅಲ್ಲದೆ ಇದ್ದಿದ್ರೆ ನೀವು ಇದನ್ನು ಕ್ಲೈಮ್ ಮಾಡಿ, ಏನಪ್ಪ ನೀನು ಅವ್ರ ಮನೆಗೆ ಹೋಗಿದ್ಯಾ, ನಮ್ಮ ಮನೆಗೆ ಬಂದಿಲ್ಲ ಅಂತ. ಒಬ್ಬ ರಾಜ್ಯದ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿ ನಿಮಗೆ ಜವಾಬ್ದಾರಿ ಜಾಸ್ತಿ. ನೀವು ನಮ್ಮಂತವ್ರನ್ನೆಲ್ಲ ಕರೆದ್ಬಿಟ್ಟು ನಮಗೆ ಜವಾಬ್ದಾರಿ ಹಂಚಬೇಕು. ಕಾಂಗ್ರೆಸ್ ಪಕ್ಷದಲ್ಲೇ ಮಾತ್ರ ಜಬ್ಬಾರ್ ಅವರು ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಅಂತ ಕೇಳಿದಂತಹ ಸದ್ಗುರು ಕಾರ್ಯಕ್ರಮಕ್ಕೆ ಹೋಗಿ DK ಶಿವಕುಮಾರ್ ಅವರು ಕೂತಾಗ ದೊಡ್ಡ ಅಲೆ ಸೃಷ್ಟಿಯಾಯಿತು. ಅಮಿತ್ ಶಾ ಅವ್ರ ಪಕ್ಕ ಕುತ್ಕೊಂಡು ಹೂ ಇಸ್ ರಾಹುಲ್ ಗಾಂಧಿ ಇವ್ರ ಅಸೆಟ್ಟು ಅವರೇ, ಅವರ ನಾಯಕನೂ ಅವರೇ. ಆಗ DK ಶಿವಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಗಲಿಲ್ಲ. ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದಂಥ DK ಶಿವಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಗಲಿಲ್ಲ. ಆದರೆ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ಹಾಗೆ ನಮ್ಮ ಮೇಲೆ ಕ್ರಮ ಆಗುತ್ತೆ ಅಂದ್ರೆ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಅದು ಫೇರ್ ಅಂತ ಅನ್ಸೋದಿಲ್ವಾ ಸರ್? ಅಲ್ಲ, ಕೇಳಿದಾರೆ ಅವರು. ಎಸ್, ನಮ್ಮ ಅಧ್ಯಕ್ಷರು ಹೇಳಿರೋದು, ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಹೋಗಿದ್ದಪ್ಪ ಶಾಖೆಗೆ, ಇದು ನಾನು ಕಲ್ತಿದ್ದೀನಿ ಅಂತ ಹೇಳಿದ್ದು. ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದೀವಪ್ಪ ಅಂತ ಅವ್ರು ಹೇಳಿರೋದು. ಅದನ್ನ ಹಾಡಿದ ತಕ್ಷಣ ಅದನ್ನ ಅಪರಾಧ ಅಲ್ವಲ್ಲ? ಹೂ ಇಸ್ ರಾಹುಲ್ ಗಾಂಧಿ ಅಂತ ಅಂದಿದ್ದವ್ರ ಜೊತೆ ಕುತ್ಕೊಂಡಿರೋದು ಅಪರಾಧ ಅಂತ ವೇಣುಗೋಪಾಲ್ ಅವರೇ ಹೇಳಿದ್ರು. ನೆನಪಿದೆ ನಿಮ್ಗೆ? ಹೇಳಿ ಮೇಡಮ್. ಬೇಡ ಬಿಡಿ, ನಾನು ಮುಂದಕ್ಕೆ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ಈಗ ಶಿಸ್ತು ಕ್ರಮಗೊಂಡಿರುವಂತ ವಿಚಾರಕ್ಕೆ ಬಂದಾಗ, ದಾವಣಗೆರೆಯಲ್ಲಿ ಏನು ಸಮರ್ಥಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ರಲ್ಲ, ಅದಕ್ಕೂ ಮುಂಚಿತವಾಗಿ ಅವನು ಅವರ ತಾಯಿ ಜೊತೆ ಹೋಗಿ ನಾಮಿನೇಷನ್ ಕೊಟ್ಟಿದ್ದ. ಕಾಂಗ್ರೆಸ್ ಪಕ್ಷ ಏನು ಟಿಕೆಟ್ ಕೊಟ್ಟಿರಲಿಲ್ಲ. ಮೊದಲನೇದಾಗಿ ನೀವು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಅಂದರೆ ಸಮರ್ಥ ಮೇಲೆ ತಗೋಬೇಕಿತ್ತು ಮೊದಲನೇದಾಗಿ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕರ್ನಾಟಕ ರಾಜ್ಯದ ಇಡೀ ದೇಶದ ಮುಸಲ್ಮಾನರು, ಕ್ರೈಸ್ತರು, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಗುಲಾಮರಾಗಿರ್ತೀವಿ, ಅಲ್ಲಿಯ ಬಲಿಷ್ಠರಾದಂಥ ಏನು ದಬ್ಬಾಳಿಕೆ ಮಾಡುವಂಥ ಜನರ ಕಟ್ಟಾಳಾಗಿ ನಾವು ಯಾಕೆ ಇದ್ದೀವಿ ಅನ್ನೋದು ಇಲ್ಲಿಯ ಮುಸಲ್ಮಾನರು ಹಾಗೂ ಕ್ರೈಸ್ತರು ನಾವು ನಿಮ್ ಟರ್ಮ್ ಬಂದಾಗ ನೀವು ಮಾತಾಡುವಾಗ ಅವ್ರು ಸುಮ್ಮನೆ ಇದ್ರು, ಒಂದ್ ರೌಂಡ್ ಅವ್ರವ್ರ ಅಭಿಪ್ರಾಯ ಆಗ್ಲಿ. ಸೊ ಮೊದಲನೇದಾಗಿ ನಾನು ಹೇಳೋದು ಅಂತ ಹೇಳಿದ್ರೆ, ಇಡೀ ಸಮುದಾಯ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ದಲಿತರ ಸಂಖ್ಯೆ ನಂತರ ಬರುವಂಥ ಎರಡನೇ ಸಮರ್ಥವಾದಂಥ ಸಂಖ್ಯೆ ಯಾರ್ದು ಅಂತಂದರೆ ಮುಸಲ್ಮಾನರು. ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಕರ್ನಾಟಕ ಸ್ಟೇಟ್. ಸೊ ದಾವಣಗೆರೆಯಲ್ಲಿ 80,000 ಮುಸಲ್ಮಾನರು ಓಟ್ ಇರುವಂಥದ್ದು. ಅವ್ರ ಜನಾಂಗ ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪೇನಿರಲಿಲ್ಲ. ಆದರೆ ಶಿಸ್ತು ಕ್ರಮ ತೊಗೊಳ್ಬೇಕಾದ್ರೆ ಒಂದು ಶೋಕಾಸ್ ನೋಟಿಸ್ ಕೊಡಬೇಕು. ನೀವೇನೇನು ತಪ್ಪು ಮಾಡಿದ್ರಿ ಅಂತ ಲಿಸ್ಟ್ ಮಾಡಿ ಅವ್ರಿಗೆ ಒಂದು ಶಿಸ್ತು ಸಮಿತಿ ಅಂತ ಇರುತ್ತೆ, ಕರೆದು ಒಂದು ವಿಚಾರಣೆ ಅಂತ ಮಾಡಬೇಕಿತ್ತು. ಹಾಗೆ ಮಾಡೋದಾದರೆ ನೀವು ಮೊದಲು ಟಿಕೆಟ್ ಅನೌನ್ಸ್ ಮಾಡೋದ್ರ ಮುಂಚೆ ಸಮರ್ಥ ಏನಕ್ಕೆ ಟಿಕೆಟ್ ಹೋಗಿ ನಿಮ್ಮ ತಾಯಿ ಜೊತೆ ನಾಮಿನೇಷನ್ ಕೊಟ್ರಿ ಅಂತ ಅವ್ರನ್ನ ಉಚ್ಚಾಟನೆ ಮಾಡಬೇಕಿತ್ತು. ಇದು ನಾನು ಹೇಳ್ತಾ ಇರೋದು. ಸೊ ನಾವು ಆ ಗುಲಾಮ್ಗಿರಿಯ ಆ ಒಂದು ಮನಸ್ಥಿತಿಯಿಂದ ನಾವು ಹೊರಡೆ ಬರಬೇಕು ಅಂತ ನಾನು ಹೇಳ್ತೀನಿ ಮೇಡಮ್. ಗುಲಾಮ್ಗಿರಿ ಅಂತಂದ್ರೆ ಸರ್, ಯಾರಿಗೆ ಗುಲಾಮಗಿರಿ ಸರ್? ಅಧಿಕಾರಶಾಹಿಗಳು ಅಥವಾ ಜಮೀನ್ದಾರಿ ಪದ್ಧತಿ ಅಥವಾ ಜಾತಿಯ ಬಲದ ಮೇಲೆ ನಾನೇ ಅಂತ ಮೆರೆಯೋರ್ಗ ಅಥವಾ ಕಾಂಗ್ರೆಸ್ ಪಾರ್ಟಿ? ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ದೇರ್ ಇಸ್ ನೋ ಆಲ್ಟರ್ನೇಟಿವ್.
ಒಂದು ಏನು ಅಂತ ಹೇಳಿದ್ರೆ ಬಿಜೆಪಿ ಅವ್ರು ಬಂದ್ರೆ ನಮ್ಮನ್ನೆಲ್ಲ ಪಾಕಿಸ್ತಾನ ಕಳಿಸ್ಬಿಡ್ತಾರೆ. ಯಾಕೆ ಆ ಒಂದು ಏನು ಆಲ್ಟರ್ನೇಟಿವ್ ಇಲ್ಲ ಅನ್ನುವಂತ ಭಾವನೆ ಮುಸಲ್ಮಾನರಿಗೆ ಬರೋದಕ್ಕೆ ಕಾರಣ ಏನು? ಬಿಕಾಸ್ ಕರ್ನಾಟಕಕ್ಕೆ ತೆಗೆದುಕೊಂಡ್ರೆ ಬಿಜೆಪಿ ತುಂಬಾ ಸಮರ್ಥವಾಗಿದೆ, JDS ಸಮರ್ಥವಾಗಿದೆ. ಬಟ್ JDS ಮತ್ತು ಬಿಜೆಪಿಯನ್ನ ಯಾಕೆ ಮುಸಲ್ಮಾನ ಅಥವಾ ಅಲ್ಪಸಂಖ್ಯಾತ ಸಮುದಾಯ ಅಷ್ಟು ನಂಬುತ್ತಾ ಇಲ್ಲ? ಅದೇ ಹೇಳ್ತಿರೋದು ಮೇಡಮ್, ಇದು ತಲಾಂತರದಿಂದ ಏನು ಹೇಳ್ಕೊಂಡು ಬಂದಿದೆ ಅಂತ ಅವ್ರು ಬಂದರೆ BJP ಗೌರ್ಮೆಂಟು ಬಂದರೆ ಆಳ್ವಿಕೆಗೆ ನಮ್ಮನ್ನ ದೇಶದಿಂದ ಹೊರಗಡೆ ಹಾಕ್ತಾರೆ ಅನ್ನೋದು ಒಂದು ಗುಮಾನ ಕೂರಿಸ್ತಾರೆ. ಆದರೆ ಈ 11 ಚುನಾವಣೆಯಲ್ಲಿ ಎಷ್ಟು ಜನ ಕ್ರೈಸ್ತರಿಗೆ ಎಷ್ಟು ಜನ ಮುಸಲ್ಮಾನರಿಗೆ ನಿಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಿದೆ ಹೇಳಿ ಸರ್? ಎಲ್ಲಿ? ಕರ್ನಾಟಕದಲ್ಲ ಮೇಡಮ್. ನೋಡಿ, ನಮ್ಮ 2005-6ರಲ್ಲಿ ನಾನು ಕೇಳ್ತಿರೋದು 2023ರಲ್ಲಿ ಅದೇ ಮೇಡಮ್. ಎಷ್ಟು ಜನ ಬಿಜೆಪಿಯಲ್ಲಿ ಅದಕ್ಕೊಂದು ಕಾರಣ ಇದೆ ಮೇಡಮ್. ಈಗ ಮುಸಲ್ಮಾನರಿಗೆ ನೋಡಿ, ಟಿಕೆಟ್ ಕೊಟ್ಟಿದ್ದಾರೆ ಹೇಳಿ? ಅವತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಅಂತ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಂಗ್ಲಿಯಾನೆ ಅನ್ನುವಂಥ IPS ಅಧಿಕಾರಿ, ವರಿಷ್ಠ IPS ಅಧಿಕಾರಿಯನ್ನ ಇದು ಕೇಳ್ತಾ ಇದೀನಿ ಮೇಡಮ್. ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಲ್ಲ, ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ ಮೇಡಮ್. ಒಂದು ನಿಮಿಷ ಕೇಳಿ. ನೋಡಿ, ಸಾಂಗ್ಲಾನಿಯಾ ಅಂತ ಒಂದು IPS ಆಫೀಸರ್ನ ಕರೆದು ಅವ್ರಿಗೇನು ಎಲೆಕ್ಷನ್ ನಿಂತ್ಕೊಳ್ಳುವಂತ ಏನು ತೇವಲೇನಿರಲಿಲ್ಲ. ಬಟ್ ಕರೆದು ಒಬ್ಬ ಕ್ರೈಸ್ತರು ಅಂತ ಹೇಳಿ ಅವರಿಗೆ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಇಡೀ ಸಂಘಟನೆ ಅಂತ ಹೇಳಿ ಅಂತ ಹೇಳ್ಬೇಡಿ. ಹೌದು, ಸಾಂಗ್ಲಿಯಾನ ಕ್ರೈಸ್ತರೇ. ತನ್ನ ಸ್ವಂತ ಸಾಮರ್ಥ್ಯದಿಂದ ಮತ್ತು ಶಕ್ತಿಯಿಂದ ಸಾಂಗ್ಲಿಯಾನ ಕ್ರೈಸ್ತರೇ. ಅವರೊಬ್ಬರು ವರಿಷ್ಠ IPS ಅಧಿಕಾರಿ. ಅವರನ್ನ ಗುರುತಿಸಿದ್ದು ಬೇರೆ ಯಾವ ಪಕ್ಷವೂ ಅಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದು ಆಯ್ತು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಪಕ್ಷ ನಿಮ್ದು. ನೀವು ಬೆರಳೆಣಿಕೆ ಎಷ್ಟು ಹೇಳ್ತಾ ಇದ್ದೀರಿ ಸಾಂಗ್ಲಿಯಾನ ಅವರು ಇವರು ಅಂತ. ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, 24 constituencies in Karnataka, not even single seat for Muslims, and you are telling ಗುಲಾಮ್ಗಿರಿ ಅಂತ. ಇಡೀ ದೇಶಾದ್ಯಂತ ನೀವು ನೋಡಿದ್ರೆ there are 5 states or 6 states where Christians are in a majority. ನಾನು ಹೇಳ್ತಾ ಇದ್ದೀನಿ ಮೇಡಮ್, ನಾನು ಎಕ್ಸ್ಪ್ಲನೇಷನ್ ಅಂತ ಕೇಳಿ. ಯಾವತ್ತು ಸಾಂಗ್ಲಿಯಾನ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದ ನಂತರವೂ ಕೂಡ ನಾನು 2023ರಲ್ಲಿ ನನ್ನ ಎಕ್ಸ್ಪ್ಲನೇಷನ್ ಕೇಳಿ ಮೇಡಮ್. ಆ ಒಂದು ನಂಬಿಕೆ ಬರಬೇಕಲ್ವ, ನಾವು ಎಷ್ಟು ಪರ್ಸೆಂಟೇಜ್ ವೋಟ್ ಆಗ್ತಾ ಇದೀವಿ ನಾವು ಮುಸಲ್ಮಾನ್. ಕೇಳಿದ ಪ್ರಶ್ನೆ ತುಂಬಾ ಡೈರೆಕ್ಟ್ ಇದೆ. ಮೈ ಕ್ವೆಶ್ಚನ್ ಇಸ್ 2023ರಲ್ಲಿ ಎಷ್ಟು ಜನ ಕ್ರೈಸ್ತರಿಗೆ ಎಷ್ಟು ಜನ ಮುಸಲ್ಮಾನರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ? ಅದಕ್ಕೆ ಹೇಳ್ತಿರೋದು, ಮುಸಲ್ಮಾನರು ಎಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಆಗ್ತಾ ಇದ್ದಾರೆ, ಕ್ರೈಸ್ತರು ಎಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಆಗ್ತಾ ಇದ್ದಾರೆ. ಆ ಒಂದು ಆ ವಿಚಾರಕ್ಕೆ ನಾನು ಹೇಳೋದಾದರೆ, ಒಂದ್ಸರಿ ಸಾಂಗ್ಲಿಯಾನ ಅವರನ್ನು ಗೆಲ್ಲಿಸಿದ್ರು, ಒಂದ್ಸರಿ ಮುಮ್ತಾಜ್ ಅಲಿ ಖಾನ್ ಅವ್ರನ್ನ ಮಂತ್ರಿಗಳನ್ನು ಮಾಡಿದ್ರು. ನಂತರ ಅವ್ರು ಮಾಡಿದಂಥ ದ್ರೋಹ ಇದೆಯಲ್ಲ ಪಕ್ಷಕ್ಕೆ, ಇವತ್ತು ಪಕ್ಷ ನಮ್ಮ ಕ್ರೈಸ್ತರು ಹಾಗೂ ಮುಸಲ್ಮಾನರು ನಂಬಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶಾದ್ಯಂತ ಇವತ್ತು ಕೇರಳ ಎಲೆಕ್ಷನಲ್ಲಿ ನಾವು ಕ್ರೈಸ್ತರಿಗೆ ಇನ್ನು ಬರುವಂತ ಚುನಾವಣೆಯಲ್ಲಿ ಕೊಡ್ತಾರೆ ಮೇಡಮ್. ಆ ಒಂದು ನಂಬಿಕೆ ಗಳಿಸುವಂತ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಅದನ್ನ ಹೇಳಿ, ನಾನು ಒಪ್ಕೊಳ್ತೀನಿ. ಥಾಮಸ್ ಅವರೇ, ಇಷ್ಟು ದೊಡ್ಡ ಸಮುದಾಯ, ಮುಸಲ್ಮಾನ ಸಮುದಾಯ ಮತ್ತು ಕ್ರೈಸ್ತ ಸಮುದಾಯ ಒಬ್ಬರು BJPನ ನಂಬ್ತಾ ಇಲ್ಲ. ಬಿಕಾಸ್ ನೀವು ಒಬ್ರಿಗೂ ಟಿಕೆಟ್ ಕೊಡ್ತಾ ಇಲ್ಲ. ನೀವು ನಿಜಕ್ಕೂ ಕೂಡ ಜಾತ್ಯತೀತ ತತ್ವಗಳಲ್ಲಿ ನಿಮಗೆ ನಂಬಿಕೆ ಇದ್ದರೆ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅನ್ನೋ ಧೋರಣೆನೇ ನಿಮ್ದಾದರೆ ಎಲ್ಲ ಸಮುದಾಯಗಳನ್ನು ತಾವು ಪ್ರೀತಿಸಬೇಕಾಗಿತ್ತು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಕ್ಯಾಂಡಿಡೇಟೇ ಇಲ್ಲ ಅಂತಂದರೆ ವಾಟ್ ಈಸ್ ದಿಸ್? ಹಾಗಾದ್ರೆ ನಿಮ್ಮನ್ನ ಯಾಕೆ ಬರುವಂತ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಸ್ ಬರ್ತಾರೆ ಮೇಡಮ್. ನಾವು ಹೇಳ್ತಾ ಇದೀನಲ್ಲ, ಅಲ್ಪಸಂಖ್ಯಾತ ಮೋರ್ಚಾದ ಪೈಕಿಯಿಂದ ನಾವು ವಿಶ್ವಾಸಗಳ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಕೆಲಸ ಮಾಡುವಂಥ ಮುಸಲ್ಮಾನರು, ಕ್ರೈಸ್ತರು ನಾವು ಆ ವಿಶ್ವಾಸವನ್ನು ಗಳಿಸಿದ್ದೀವಿ. ನಮಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ನಂಬಿಕೆ ಇದೆ. ನಾಗೇಂದ್ರ ಪ್ರಸಾದ್ ಸರ್, ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ದೇವೇಗೌಡರು ಹೇಳಿದ್ರು. ಆದರೆ ಈಗ ಯಾರು ನಿಮ್ಮನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಏನಾಗಿದ್ದು ಬದಲಾವಣೆ? ಯಾಕೆ ಕೈ ಬಿಟ್ಟರು ಮುಸಲ್ಮಾನರು ನಿಮ್ಮನ್ನ? ಯಾಕೆ ಈಗ ಪರ್ಯಾಯವಾಗಿ ಯಾರು ಇಲ್ಲದೆ ಬರೀ ಕಾಂಗ್ರೆಸ್ನಲ್ಲೇ ಜೋತು ಬೀಳುವಂಥ ಪರಿಸ್ಥಿತಿ ಆ ಸಮುದಾಯಕ್ಕೆ ಯಾಕೆ ಬಂದಿದೆ? ಜಾತ್ಯತೀತ ಜನತಾ ದಳವನ್ನ ಯಾಕೆ ಮುಸಲ್ಮಾನರು ನಂಬ್ತಿಲ್ಲ? ನಮ್ಮ ಪಕ್ಷದಲ್ಲಿ ಆ ಒಂದು ಸಮುದಾಯಕ್ಕೆ ಸಲ್ಮಾನ್ ಇಬ್ರಾಹಿಂ ಸಾಹೇಬ್ರಿದ್ರು, ನಮ್ಮಲ್ಲಿ ರಾಜ್ಯಾಧ್ಯಕ್ಷರು ಮಾಡಿದ್ದೀವಿ, ಫಾರೂಕ್ ಅವರಿದ್ರು. ಬೇರೆ ಒಂದು ನಿಮಿಷ ದಯವಿಟ್ಟು ನಿಮ್ಮ ಅಭಿಪ್ರಾಯ, ಅದು ನಿಮ್ಮ ಅಭಿಪ್ರಾಯ. ದಯವಿಟ್ಟು ತಪ್ಪು ಸಂದೇಶ ಕೊಡಬೇಡಿ ಜನಕ್ಕೆ. ನೀವು ತಪ್ಪು ಸಂದೇಶ ಕೊಡಕೂಡದು. ನಾವು ನೋಡ್ಕೊಂಡಿದ್ದೀವಿ ಸರ್. ಒಂದು ಮಾತು ಹೇಳ್ತಿದ್ದೀನಿ, ಇದೇ ಜಮೀರ್ ಅಹಮದ್ ಖಾನ್ ಅವ್ರು ಎಲ್ಲಿದ್ರು, ಯಾವ ಮಟ್ಟಿಗೆ ತಗೊಂಡ್ಬಂದ್ವಿ? ಹಾಗಾದ್ರೆ ಅದ್ಯಾರ ಅಭಿಪ್ರಾಯ? ನನ್ನ ಅಭಿಪ್ರಾಯ ಅದು. ನಾನು ನೋಡಿ ಅವ್ರ ಜೊತೆ ಇರ್ತಕ್ಕಂಥ ನಾನು ಸುಮ್ಮನೆ ಇದ್ದೀನಿ ಇವತ್ತು. ಆದ್ರೂ ಕೂಡ 4-5 ಮಿನಿಸ್ಟ್ರೀಸ್ ಕೊಟ್ಟಿದ್ದೀನಿ. ಅದ್ರ ನೀವ್ ಹೇಳಿ, ಯಾಕೆ ಹೇಳ್ತಾ ಇಲ್ಲ ನೀವು? ಆಯ್ತಾ? ಎಸ್,
ಸ್ವತಃ ಇಬ್ರಾಹಿಂ ಅವರು ಈ ಮಾತನ್ನ ಹೇಳು ಹೊರಗಡೆ ಏನಂತ? ಬಂದ್ರು. ಸುಮ್ನೆ ನಾಮಕಾವಾಸ್ತೆ ಇದ್ದೀನಿ, ಒಬ್ಬರು ಟಿಕೆಟ್ ಕೊಡ್ಸೋ ಶಕ್ತಿ ಇಲ್ಲ ನನಗೆ. ಕೇಂದ್ರದ ಸಚಿವರು ಹೇಗಾಗಿದ್ರು ಮೇಡಮ್? ಕೇಂದ್ರದ ಸಚಿವರು ಹೇಗಾಗಿದ್ರು? ಹಾಗಾದ್ರೆ ಸುಮ್ಮನೆ ಇರ್ತಕ್ಕಂಥವ್ರು ಕೇಂದ್ರ ಸಚಿವರು ಹೇಗಾದ್ರೆ ಅವ್ರಿಗೆ ಇವತ್ತು ಬಹಿರಂಗ ತಗೊಳ್ಳಿಲ್ಲ, ಇವ್ರು ನಾನು ಮಾತಾಡ್ತೀನಿ ಅವ್ರಿಗೆ. ಅವ್ರು ಲೈವ್ ಅಲ್ಲಿ ತಗೊಳ್ಳಿ, ನಾನು ಮಾತಾಡ್ತೀನಿ, ಉತ್ತರ ನಾನು ಕೇಳ್ತೀನಿ. ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಯಾಕಾದ್ರೆ ಅವ್ರು ಮಿನಿಸ್ಟರ್ ಹಾಗಾದ್ರೆ ಕೇಂದ್ರದಲ್ಲಿ ಹೇಗಾದ್ರು ಮಿನಿಸ್ಟರ್ ಹಾಗಾದ್ರೆ ಹೇಳಿ ಪ್ಲೀಸ್ ಹೇಳಿ. ಸುಮ್ನೆ ಚೀರೋದಲ್ಲ, ಹೇಳಿ ನೀವು ಕೇಳಿಸ್ಕೊಳ್ರಿ. ಪ್ಲೀಸ್ ಹೇಳಿ. ಇಬ್ರಾಹಿಂ ಅವರು ಪಕ್ಷ ಬಿಡುವಾಗ ನನಗೊಂದು ಟಿಕೆಟ್ ಕೊಡಿಸೋ ಯೋಗ್ಯತೆ ಇಲ್ಲ, ನನಗೆ ಪಕ್ಷದಲ್ಲಿ ಯಾವುದೇ ಮಹತ್ತರವಾದಂತಹ ಡಿಸಿಷನ್ ಮೇಕಿಂಗ್ ಪವರ್ ಇಲ್ಲ, ಸುಮ್ಮನೆ ಅಧ್ಯಕ್ಷ ಅಂತ ಕರ್ಕೊಂಡು ಬಂದು ಕೂರಿಸಿದ್ರೆ ನಾ ಏನು ಮಾಡಲಿ? ಎವ್ರಿ ಡಿಸಿಷನ್ ದೇವೇಗೌಡರು ಕುಮಾರಸ್ವಾಮಿನೇ ತಗೊಳ್ತಾರೆ, ಸುಮ್ಮನೆ ನಾನು ಯಾಕೆ ಚಂದಕ್ಕೆ ಕುತ್ಕೊಂಡಿರ್ಲಿ ಅಂತ ಅವ್ರು ಹೇಳಿದ್ದು. ಇನ್ಫ್ಯಾಕ್ಟ್ ಹಂಗೆ ನಡೀತಾ ಇತ್ತು ಕೂಡ. ರಾಜ್ಯದ ಜನ ಏನು ದಡ್ಡಾರಲ್ಲ, ಸಮುದಾಯ ದಡ್ಡರಲ್ಲ. ಸೊ ಎಲೆಕ್ಷನ್ ಟೈಮಲ್ಲಿ ಇನ್ನೇನು ಎಲೆಕ್ಷನ್ ಹೊಸ್ತಿಲಲ್ಲಿ ನೀವು ಇದ್ದಕ್ಕಿದ್ದಂತೆ ಪುಸುಕ್ಕಂತ ಪ್ರೀತಿ ತೋರಿಸ್ಬಿಟ್ರೆ ಹೆಂಗ್ ನಂಬ್ತಾರೆ? ಹಾಗಾದ್ರೆ ನಿಮ್ಮ ಮಾತಿಗೆ ಉತ್ತರ ಸ್ಪಷ್ಟವಾಗಿ ಕೊಡ್ತಾ ಇದ್ದೀನಿ. ನೀವು ಯಾವೊಂದು ಇಬ್ರಾಹಿಂ ಅವ್ರ ಬಗ್ಗೆ ಮಾತಾಡಿದ್ದೀರಾ, ಕೇಂದ್ರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಚಿವರು ಮಾಡಿದ ನಂತರ ಇವ್ರೇನೋ ನಮ್ಮ ಪಕ್ಷದಲ್ಲಿ ಯಾವ ಅಧಿಕಾರ ಕೊಡಲಿಲ್ಲ ಅಂತಂದ್ರಲ್ಲ, ಹಳೆ ಜೆಡಿಎಸ್ ಅಲ್ಲಿ ಈಗ ಜೆಡಿಎಸ್ ಇವತ್ತಿನವರೆಗೂ ಎಲ್ಲೂ ಏನೂ ಆಗಿಲ್ಲ. ಶ್ರೀಮಾನ್ ಇಬ್ರಾಹಿಂ ಅವರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಮೇಡಮ್. ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಹಳೆ ಜೆಡಿಎಸ್ ಅಲ್ಲಿ ಮುಸಲ್ಮಾನ ಸಮುದಾಯ ನಂಬುತ್ತಿತ್ತು ಜಾತ್ಯತೀತ ಜನತಾ ದಳವನ್ನ. ಓಟ್ ಸ್ಪ್ಲಿಟ್ ಆಗ್ತಾ ಇತ್ತು ಕಾಂಗ್ರೆಸ್ಗೂ ಜೆಡಿಎಸ್ಗೂ. ಕಾಂಗ್ರೆಸ್ನಿಂದ ಮುಸಲ್ಮಾನ ಸಮುದಾಯ ಈಗ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ. ಪರ್ಯಾಯ ಪಕ್ಷಗಳು ಮತ್ತು ಪರ್ಯಾಯವಾದಂತಹ ಸ್ಥಾನಮಾನ ಅವಕಾಶಗಳಿಗೋಸ್ಕರ ಎದುರು ನೋಡ್ತಾ ಇದೆ. ಅಂತಹ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕೆ ಹೊರತು ಬಂದರು ತಿಂದರು ಉಂಡ್ರು. ಒಂದು ನಿಮಿಷ, ಲೆಟ್ ಮಿ ಫಿನಿಶ್. ತಂದರು ಬಂದರು ಉಂಡ್ರು ತಿಂದರು ಹೋದ್ರು ಅನ್ಯಾಯ ಮಾಡಿದ್ರು ಅಲ್ಲ, ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿದೆ ಅದನ್ನು ನಮಗೊಂದ್ಸರಿ ಅವಕಾಶ ಕೊಟ್ಬಿಡಿ. ಇನ್ನೊಂದ್ಸರಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಬಹುಮತದಿಂದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಹೆಂಗಾಗ್ತೀರಿ ನೀವು? ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ನಿಮ್ಮ ಹತ್ರ ಹೊಲಿಸ್ಕೊಳ್ಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ತಿಂದೋದ್ರು ಉಂಡೋದ್ರು ಅಂದರೆ ಯಾಕ್ರಿ ಬರ್ತಾರೆ ನಿಮ್ಮ ಹತ್ರಕ್ಕೆ ಅವರು? ಯಾಕ್ರಿ ನಂಬ್ತಾರೆ ಅವರು? ಹೌದಲ್ವಾ? ಉತ್ತರ ಬೇಕಲ್ವಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಷ್ಟು ಜನ ಇಲ್ಲಿ ನಮ್ಮ ಎಲ್ಲ ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ ಮುಸಲ್ಮಾನ್ ಸಮಾಜದವರು. ಶ್ರೀಮಾನ್ ದೇವೇಗೌಡರು ಯಾವತ್ತಾದರೂ ಒಂದಿನ ಸಮುದಾಯದ ವಿರುದ್ಧವಾಗಿ ಏನಾದರೂ ಒಂದು ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರಾ? ಆ ಸಮುದಾಯದ ಬಗ್ಗೆ ಏನಾದರೂ ಕೆಟ್ಟ ರೀತಿ ನಡ್ಕೊಂಡಿದ್ದಾರಾ? ಕುಮಾರಣ್ಣ ಕೆಟ್ಟ ರೀತಿ ನಡ್ಕೊಂಡ್ರ? ಇದರಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳು ಅದಕ್ಕೇನೆ ಆ ಪದ ಬಳಕೆ ಮಾಡೋದು. ಮಹಾನ್ ನಾಯಕರು ಅಂತಕ್ಕಂಥವ್ರು ಮೂಲತಃ ಕಾಂಗ್ರೆಸ್ ಅವರು ಮೂಲೆನೆ ಕೂರಿಸಿದ್ದಾರೆ ಮೇಡಮ್. ನಜೀರ್ ಅಹಮದ್ ಅಂತ ಹಿರಿಯ ನಾಯಕರು. ನಾನು ರಾಜಕಾರಣಕ್ಕೆ ಬಂದ 26 ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದ. ಆಗ್ಲೇ ನಜೀರ್ ಅಹಮದ್ ಅವರು ದೊಡ್ಡ ಲೀಡರ್. ಅವಂತ ನೀವು ಉಚ್ಚಾಟನೆ ಮಾಡ್ತೀರಾ ಅಂತಂದ್ರೆ ಜಬ್ಬಾರ್ ಅವ್ರನ್ನ ನೀವು ಪ್ರಾಥಮಿಕ ಸದಸ್ಯದಿಂದಲೇ ತೆಗೆದಾಕ್ತೀರಾ ಅಂತಂದ್ರೆ ಮೂಲತಃ ಕಾಂಗ್ರೆಸ್ ಎಲ್ಲಿ ನ್ಯಾಯ ಕೊಡ್ತೀರಿ ನೀವು? ನ್ಯಾಯ ಕೊಡ್ಬೇಕಾದ್ರೆ ಜಾತ್ಯತೀತ ಜನತಾ ದಳ ಕೊಡ್ಬೇಕಾಗ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ತಾವು ಪಕ್ಷೇತರ ಅಭ್ಯರ್ಥಿ, ತಮ್ಗೆ ಜಮೀರ್ ಅಹಮದ್ ಖಾನ್ ಸಪೋರ್ಟ್ ಮಾಡಿದಾರಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ ಮಾಡಿದಾರಂತಲ್ಲ ಸರ್? ಮೇಡಮ್ ಹೆಂಗಂದ್ರೆ ದುಡ್ಡೇ ದೊಡ್ಡಪ್ಪ, ಜಮೀರ್ ಅಹಮದ್ ಖಾನ್ ಅದರಪ್ಪ ಪೊಲಿಟಿಕ್ಸ್ ಅಲ್ಲಿ. ಆಮೇಲೆ ಈ ಕಾಂಗ್ರೆಸ್ ಅವ್ರು ಹೆಂಗಂದ್ರೆ ಈ ಮನೆಗ್ ಮಾರಿ ಹೊರಗುಪ್ಕಾರಿ ಅಂತಾರೆ ನೋಡಿ, ಈ ತರ ಕಾಂಗ್ರೆಸ್ ಅಲ್ಲಿ ಇರುವಂತದ್ದು. ಒಂದು ಜಮೀರ್ ಹೆಲ್ಪೇ ಮಾಡಿಲ್ವಾ ನಿಮ್ಗೆ? ಜಮೀರ್ ಅಹಮದ್ ಖಾನ್ ಅವ್ರು ಹೆಲ್ಪ್ ಮಾಡಿರೋದು 5 ಕೋಟಿ ಕೊಟ್ಟಿ SDP ಅವ್ರನ್ನ. ಯಾಕಂತ ಹೇಳಿದ್ರೆ ಇರೋ ಪಕ್ಷನ ಹೊಡೆದಾಕಿ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಬೆಲೆ ಕೊಡ್ಲಿಲ್ಲ. ನೋಡಿ, ಯಾರಾದ್ರೂ ನಿಮ್ಗೆ ಬೆರಳು ತೋರಿಸಿ ಮಾತಾಡಿದ್ರೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಮೇಡಮ್ ನೋಡಿ, ನಾನೊಬ್ಬ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದೀನಿ ಅಂತ ಹೇಳಿದ್ಮೇಲೆ ಆ ಕ್ಷೇತ್ರದ ನನ್ಗೆ ಅರಿವಿರ್ಬೇಕು. ಹೌದು ಕೇಳಿ, ನನಗೆ ಚುನಾವಣಾ ಆಯೋಗಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಹೌದು ಹೇಳ್ತಾ ಇದ್ದೀನಿ, ನಾನು ಸಂಪೂರ್ಣವಾಗಿ ತಿಳಿಸ್ಬಿಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಕೇಳಿ, ನಾನು ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಹೋಗ್ಬಿಟ್ಟು ನಮ್ಮ ರಂಜಾನ್ ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಹೋಗಿ ನಾಮಿನೇಷನ್ ಹಾಕ್ತೀನಿ. ಇವರು ಮನೆಗೆ ಹೋಗಿ ಭಿಕ್ಷೆ ಬೇಳೋರು, ಇವ್ರ ಹತ್ರ 1,100 ರೂಪಾಯಿ ಹಂಚಕ್ಕೆ ಎಲ್ಲಿಂದ ಬರುತ್ತೆ? ಕಾಂಗ್ರೆಸ್ ಅವ್ರಿಗಿಂತ ಜಾಸ್ತಿ SDP ಅವ್ರು ದುಡ್ಡು ಹಂಚ್ತಾರೆ, ನನಗೆ ಜೀವ ಬೆದರಿಕೆ ಕೊಡಿಸ್ತಾರೆ. ನಾನು ಕಂಪ್ಲೇಂಟ್ ಮಾಡ್ತೀನಿ, ROಗೆ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಬಂದು ನಾಮಿನೇಷನ್ ಮಾಡಿರೋನ್ಗೆ ಜೀವ ಬೆದರಿಕೆ ಕೊಟ್ಟಿರೋನ್ಗೆ ಏನ್ ಮಾಡ್ಬೇಕು? 3 ವರ್ಷ ಶಿಕ್ಷೆ ಆಗುತ್ತೆ ಅಂತವನ್ಗೆ. ನಾನ್ ಬೇಲಬಲ್ ವಾರೆಂಟ್ ಅಲ್ಲಿ ಹೋಗ್ಬೇಕು ಅಂತವನ್ಗೆ ಕಾಂಗ್ರೆಸ್ ಅವ್ರು ಉಳಿಸ್ಕೋತಾರೆ. ಅವನು ಹೋಗಿ BJPನ
ಸೇರ್ಕೊಂಡು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಏನ್ ಆಟ ಆಡ್ತಾ ಇದೆ ಜನಗಳ ಭಾವನೆ ಜೊತೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ನಾವು ಕೂಡ ಹಣ ಹಂಚಿದ್ದೆಲ್ಲ ತೋರಿಸಿದ್ವಿ, ಆದ್ರೆ ಹೌದು. ಹಣ ಹಂಚಿದ ಪಕ್ಷ ಯಾರು, ಯಾಕೆ ಅಂದ್ರೆ ಎಲ್ಲಾ ಟೋಪಿನು ಎಲ್ಲಾ ಗಡ್ಡ ಬಿಟ್ಕೊಂಡಿದ್ರೆ ಇವರು ಈ ಪಕ್ಷದವರು ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಂಬರ್ ಇಲ್ಲ 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 ಮೇಡಮ್, ಇನ್ನೊಂದು ಒಬ್ಬ ಕ್ಯಾಂಡಿಡೇಟ್ ಆಗಿ ತಾವು 5 ಕೋಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಬಾಯಿ ಮಾತಿಗೆ ಹೇಳ್ತಿದ್ದೀರಲ್ಲ, ಚುನಾವಣಾ ಆಯೋಗಕ್ಕೆ ಹೋಗಿ ತಾವು ಇಫ್ ಯು ಆರ್ ಸೋ ಶ್ಯೂರ್ ಅನ್ನೋದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಫಸ್ಟ್ ಟೈಮ್ ಆಗಿದ್ರೆ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಡಮ್. ನಾನು ರಿಟರ್ನಿಂಗ್ ಆಫೀಸರ್ಗೆ ಕೊಟ್ಟಿರುವಂತ ಕಂಪ್ಲೇಂಟ್ ಗೆ ಈ ತರ ನನಗೆ ಜೀವ ಬೆದರಿಕೆ ಬಂದಿದೆ, ದುಡ್ಡು ನಾಪತ್ತೆ ಮಾಡಿದ್ದಾರೆ, ಈ ತರ ಎಲ್ಲ ಮಾಡಿದ್ದಾರೆ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಕೊಟ್ಟಿದ್ದೀನಿ. ಯು ಆರ್ ಅ ಕ್ಯಾಂಡಿಡೇಟ್. ಹೌದು ಮೇಡಮ್. ನೀವು ಅಲ್ಲಿ ಸುಮ್ನೆ ಟೈಮ್ ಪಾಸ್ ಹೋಗಿಲ್ಲ? ಇಲ್ಲ ಹೋಗಿಲ್ಲ, ನಾವು ಜನಗಳ ಮನಸ್ಸಲ್ಲೇ ಹೋಗಿರೋದಲ್ಲಿ ಅಲ್ವಾ, ಎಲ್ಲದಕ್ಕೆ ಹೋಗಿದ್ದೀರಿ. ಸೊ ನೀವು ಕೂಡ ಒಬ್ಬ ಕ್ಯಾಂಡಿಡೇಟ್ ಆಗಿ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ 5,000 ಕೋಟಿ ಬಂದಿದೆ, 5 ಕೋಟಿ ಬಂದಿದೆ, ಅವ್ರು ದುಡ್ಡು ಹಂಚ್ತಾ ಇದ್ದಾರೆ ಅಂದ್ರೆ ತಾವ್ ಯಾಕೆ ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್? ಮೇಡಮ್ ಏನು ಆಗಲ್ಲ ಮೇಡಮ್, ನಾನು ಏನ್ ಹೇಳ್ದೆ, ದುಡ್ಡೇ ದೊಡ್ಡಪ್ಪ ಜಮೀರ್ ಅಹಮದ್ ಖಾನ್ ಅವ್ರ ಅಪ್ಪ ಅಂದೆ. ನಾನು ಏನಕ್ಕಾಗುತ್ತೆ? ನಂಬಿಕೆ ಇಲ್ಲ ಅಂದ್ರೆ ಇಲ್ಲ ಮೇಡಮ್, ಇಲ್ಲ ಯಾಕೆ ಅಂದ್ರೆ ಮೇಡಮ್ ನನಗೆ ಜೀವ ಬೆದರಿಕೆ ಕೊಟ್ಟ ಮೇಲೆ ಇಲ್ಲಿ ಗಂಟ ಒಂದು ಆಕ್ಷನ್ ತಗೊಂಡಿಲ್ಲ ಚುನಾವಣಾ ಅಧಿಕಾರಿ. ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಮೇಡಮ್ ನೋಡಿ, ಆಗಿನ ಕಾಲದಿಂದ ಮುಸಲ್ಮಾನರನ್ನ ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಬೇಗ ಮೇಜರ್ ರಸೂಲ್ ಅವ್ರನ್ನ ಬಳಸ್ಕೊಂಡ್ರು, ಇವತ್ತು ಆಫ್ರೀನ್ ಖಾನ್ ಅನ್ನ ಬಳಸ್ಕೊಂಡ್ರು. ಇದೇ ರೀತಿ ಎಲ್ಲಾರನ್ನ ಬಳಸ್ಕೊಳ್ಳೋ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನಾನೇನಂತ ಹೇಳಿದ್ರೆ ಅಲ್ಲಿ ಗೇಮ್ ಚೇಂಜ್ ಮಾಡಿದ್ದೆ ಜಮೀರ್ ಅಹಮದ್ ಖಾನ್ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಟೀಕೆ ಮಾಡಿದ ಕಾರಣಕ್ಕೆ ಅಬ್ದುಲ್ ರಜಾಕ್ ಅವ್ರನ್ನ ಇಲ್ಲಿಂದ ಹೋಗ್ತಾರೆ, ಅಲ್ಲಿ ಸೆಟ್ಟಿಂಗ್ ಮಾಡ್ತಾರೆ, ಅಲ್ಲಿರುವಂತ ಮುಸಲ್ಮಾನರ ಮನ್ಸುಗಳನ್ನ ಎಳಿತಾರೆ. ಒಂದು ಕಾಂಗ್ರೆಸ್ ವಕ್ತಾರರು ಹೋಗಿ SDP ಆಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ತಾರೆ ಅವರು? ಅಬ್ದುಲ್ ರಜಾಕ್ ಅವರು. ಅಬ್ದುಲ್ ರಜಾಕ್ ಇಸ್ ನಾಟ್ ಇನ್ ಪಾರ್ಟಿ. ಹೌದು ಮೇಡಮ್, ಎಲ್ಲಾ ಕಡೆ ಕಾಂಗ್ರೆಸ್ ಅಂತಾನೆ ಹೇಳ್ತಾರೆ. ಹಂಗಿದ್ರೆ ಇನ್ಮೇಲೆ ಅಬ್ದುಲ್ ರಜಾಕ್ ಅವರು SDP ಅವರ? ಅಲ್ಲ, ಒಂದ್ ನಿಮಿಷ. ಅಬ್ದುಲ್ ರಜಾಕ್ ಅವರು ವಾರದಲ್ಲಿ ಎಲ್ಲ ನಂಬೋದು ಅಬ್ದುಲ್ ರಜಾಕ್ ಅವ್ರನ್ನ ಕಾಂಗ್ರೆಸ್ ಅಂತಾನೆ. ಏನ್ರಿ ಯಾರಾದ್ರೂ ಇಲ್ಲಿ ಇದಾರ ಅವರು? ಒಂದ್ ನಿಮಿಷ, ಅವರೆಲ್ಲ ಕಾಂಗ್ರೆಸ್ ಪಾರ್ಟಿ ಆದ? ಇಲ್ಲ ಇಲ್ಲ ಇಲ್ಲ, ಪಕ್ಷ ಬೇಕಾಗಿಲ್ಲ ಮೇಡಮ್. ಹೌದು, ಕೇಳಿಸ್ಕೊಳ್ಳಿ. ವಾರದಲ್ಲಿ ಒಂದ್ಸರಿ ಅವ್ರು ನಮ್ ಡಿಬೇಟ್ ಅಲ್ಲಿ ಇರ್ತಾರೆ. ನಾಟ್ ಇವನ್ ಸಿಂಗಲ್ ಟೈಮ್ ಅವ್ರನ್ನ ನಾವು ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿಲ್ಲ. ಆಮೇಲೆ ಕಾಂಗ್ರೆಸ್ ಪಾರ್ಟಿನೂ ಅವರು ನಮ್ಮ ವಕ್ತಾರರು ಅಂತ ನಮಗೂ ಹೇಳಿಲ್ಲ. ಆಮೇಲೆ ಅವರು ಕೂಡ ಎಂದು ನಾನು ಕಾಂಗ್ರೆಸ್ ಪಾರ್ಟಿ ವಕ್ತಾರರು ಅಂತ ಹೇಳಲ್ಲ. ಮುಸ್ಲಿಂ ಮುಖಂಡರು ಅಂತ ಅವ್ರು ಭಾಗವಹಿಸ್ತಾರೆ ಹೊರತು ಈಸ್ ನಾಟ್ ಅ ಪಾರ್ಟಿ ಮೆಂಬರ್. ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ಪ್ರಾಥಮಿಕ ಸದಸ್ಯತ್ವ ಇದೆಯೇ ಅಂತ. ಸೊ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ನಂಬರ್ 1. ನಂಬರ್ 2, ಮುಸಲ್ಮಾನರು ಹೋಗಿ ಅಲ್ಲಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡಿ ಅಂತ ಅಂದ್ರೆ ಅವರೆಲ್ಲ ಕಾಂಗ್ರೆಸ್ಸಿಗರ ಆಗಲ್ಲ. ನಂಬರ್ 1. ನಂಬರ್ 2, ನಿಮ್ಗೆ ಹೌದು ಚುನಾವಣೆಯಲ್ಲಿ ಹಣ ಹಂಚ್ತಾರೆ, ಹಣದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವ್ ಯಾಕೆ ಸುಮ್ನೆ ಖಾಲಿ ಪುಕ್ಕಟ್ ಹೋಗಿ ಸ್ಪರ್ಧೆ ಮಾಡಿದ್ರಿ? ಹಣನೇ ಚುನಾವಣೆ ನಡೆಸುತ್ತೆ ಅಂತ ಅನ್ನೋದಾದ್ರೆ ನೀವೇನ್ ಮಲ್ಟಿ ಮಿಲಿಯನಿಯರ ನೀವು? ಮತ್ತೆ ನೀವ್ ಯಾಕೆ ಸ್ಪರ್ಧೆ ಮಾಡಿದ್ರಿ? ಸ್ಪರ್ಧೆ ಮಾಡಿದ್ಮೇಲೆ ಗೊತ್ತಾಯ್ತು ಇಷ್ಟು ಮೋಸ ಆಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಮೇಡಮ್. ನಿಮ್ಗೆ ಅದನ್ನೇ ನಾನು ತಿಳಿಸ್ತಾ ಇರೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ. ಈಗ ನೀವು ದುಡ್ಡು ಕೊಟ್ರು ಅಂತ ಹೇಳಿದ್ರಲ್ಲ, ದುಡ್ಡು 5 ಕೋಟಿ ಕೊಟ್ರು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ದೀರಾ? ಸುಮ್ನೆ ಗಾಳಿಯಲ್ಲಿ ಗುಂಡೋಡಿ ಅಂತ ಮಾತು ಯಾಕೆ ಆಡ್ತೀರಾ? ಇವತ್ತು ನೀವೇ ಹೇಳಿದ್ರ ಬಡವ್ರ ಮನೆ ದೇವ್ರು ಜಮೀರ್ ಅಹಮದ್ ಅಂದ್ರ, ನಿಜವಾಗೂ ರಾಜ್ಯದ ಬಡವ್ರ ಮನೆ ದೇವ್ರೇನೆ. ಯಾಕಂದ್ರೆ ಯಾವುದೇ ಜನಾಂಗ, ಯಾವುದೇ ಧರ್ಮ, ಯಾರೇ ಏನು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡಂತ ದೇವ್ರೇನೆ, ಪುಣ್ಯಾತ್ಮನೆ. ಹೌದು. ಅದ್ರಲ್ಲಿ ಮತ್ತೆ ಹೇಳಿತೇನೆ, ದುಡ್ಡು ಕೊಟ್ರು ಅಂದ್ರೆ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಮನೆ ಮಠ ಬಿಟ್ಟಿದ್ದೇನೆ, ಕೇರಳದಲ್ಲಿ 15 ದಿನ ಕ್ಯಾಂಪೇನ್ ಮಾಡಿದ್ದೇನೆ, 1 ದಿನ ಬಂದು ಇಲ್ಲಿ ಕ್ಯಾಂಪೇನ್ ಮಾಡಿ, ಆ ತರ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಬಾಗಲಕೋಟೆಯಲ್ಲಿ 2 ದಿನ ಏನ್ರಿ ಸಾಹೇಬ್ರೆ ಹೋಗ್ತಾರೆ, ಏನು 2 ದಿನ ಏನು ಇದು ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಟೈಮು ಅವರು 1 ದಿನ ಕೊಟ್ಟರು ಅಂದ್ರೆ ಅರ್ಧ ದಿನ ಅಲ್ಲಿ ಬರೋದಕ್ಕೆ, ಕೇರಳದಿಂದ ಬರೋಕ್ಕೆ ಅರ್ಧ ದಿನ ಆಯ್ತು. ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಎಲ್ಲ ಮುಖಂಡರುಗಳನ್ನು ಸೇರಿಸಿದ್ದೇನೆ, ನಾನು ನಿಮ್ಮ ಜೊತೆ ತಿರ್ಗಾ ಬೇಕಂದ್ರೆ ಬರ್ತೀನಿ ಅಂತಂದ್ರು. ಆದರೆ ಬಾಗಲಕೋಟೆಯಲ್ಲಿ 2 ದಿನ ಮಾಡಿದ್ದೇನೆ, ಅಲ್ಲಿ ಟೈಮ್ ಆಯಿತು. ನನ್ನ ಪ್ರಶ್ನೆ ಚಾನ್ಪಾಶ್ ಅವ್ರಿಗೆ. ಚಾನ್ಪಾಶ್ ಅವರೇ, ಶಿಸ್ತಿನ ಕ್ರಮ ಕಾಂಗ್ರೆಸ್ ಜರುಗಿಸಿದ್ದೇ ಆಗಿದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾರು ಅರ್ಧಕ್ಕರ್ಧ MLAಗಳಾಗಲಿ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇರ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಊರ ಕಡೆ ಒಂದು ಗಾದೆ ಇದೆ, ಊಟ ಬಟ್ಟೆ ಕೇಳಬೇಡ ಗಿಣಿ ಸಾಕಂಗೆ ಸಾಕ್ತೀನಿ ಅಂತ. ನಿಮ್ಮ ಕಾಂಗ್ರೆಸ್ ಪಕ್ಷದ ಆ ಥರ ಮುಸಲ್ಮಾನರು ಬರೋ ಓಟ್ ಹಾಕಕ್ಕೆ ಮಾತ್ರ ಇರಿ, ಏನೋ ಅಧಿಕಾರ ಕೇಳಿದ್ರೆ ಮೊನ್ನೆ ಮಾಡಿದ್ವಲ್ಲ ಆ ಕೆಲಸ ಮಾಡ್ತೀವಿ ಅನ್ನೋದು. ನಮ್ಮ BJP ಪಕ್ಷದಲ್ಲಿ ಮುಸ್ಲಿಮ್ಗೆ ಮತ್ತು ಮೈನಾರಿಟಿಗೆ ಸೀಟ್ ಕೊಟ್ಟಿಲ್ಲ ಅಂತ ತಾವು ಹೇಳಿದ್ರಿ. ಅದಕ್ಕೆ ನಾನು ಪಕ್ಷದಲ್ಲಿ ಇರೋದನ್ನ ಒಂದು ಹೇಳ್ತೀನಿ.
ಆ ಪಕ್ಷದಲ್ಲಿರೋರಿಗೆ ಆ ಕ್ಯಾಂಡಿಡೇಟ್ಗೆ ಎಲಿಜಿಬಿಲಿಟಿ ಬೇಕು. ಈಗ ಎಲ್ಲ ಪಕ್ಷದಲ್ಲೂ ಎಲ್ಲರೂ ಕ್ಯಾಂಡಿಡೇಟ್ ಇದ್ದಾರೆ, ಎಲ್ಲರೂ ನನಗೂ ಸೀಟ್ ಬೇಕು ಅಂತಾರೆ. ಈಗ ನಮ್ಮ ಮೈನಾರಿಟಿಯಲ್ಲಿ ಎಷ್ಟು ಜನ ಆ ಸೀಟ್ಗೆ ಎಲಿಜಿಬಲ್ ಇದ್ದಾರೆ? ಕಳೆದ ಬಾರಿ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರು ತಮ್ಮ ಪಕ್ಷದಲ್ಲಿ. ಯಾರ್ಯಾರನ್ನ ಸರ್? ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಅಶ್ವಥ್ ನಾರಾಯಣ್. ಯಾವ ಬೇಸಿಸ್ ಮೇಲೆ ಮಾಡಿದ್ರು? ಅವ್ರದ್ದು ಎಲಿಜಿಬಿಲಿಟಿ ಇದೆ ಮೇಡಮ್. ಎಲಿಜಿಬಿಲಿಟಿ ಅಲ್ಲ, ಯಾವ ಬೇಸಿಸ್? ಎಲ್ಲರೂ ಎಲಿಜಿಬಲ್. ದಟ್ ಇಸ್ ದಿ ಕಾಂಬಿನೇಷನ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಬಿಕಾಸ್ ಗೋವಿಂದ ಕಾರಜೋಳ ದಲಿತ ಕಮ್ಯುನಿಟಿ, ಅಶ್ವಥ್ ನಾರಾಯಣ ಒಕ್ಕಲಿಗ ಕಮ್ಯುನಿಟಿ, ಲಕ್ಷ್ಮಣ ಸವದಿ ಲಿಂಗಾಯತ ಕಮ್ಯುನಿಟಿ. ಸೊ ನಿಮಗೆ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇದ್ದರೆ ಮತ್ತು ಸಮಾನತೆ ಸಹಬಾಳ್ವೆ ಅನ್ನೋದರ ಬಗ್ಗೆ ತಮಗೆ ನಿಜಕ್ಕೂ ಕೂಡ ಕಾಳಜಿ ಇದ್ದರೆ, ನಿಮಗೆ ಇಷ್ಟು ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಇರುವಂಥ ಮುಸಲ್ಮಾನರಲ್ಲಿ ಒಬ್ಬ ಸಮರ್ಥ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಟೈಪ್ ಆಫ್ ಲಾಜಿಕ್ ಇಸ್ ದಿಸ್? ಬಿಜೆಪಿಯಲ್ಲಿ ಇದ್ದಾರೆ, ಅದರಲ್ಲಿ ಕ್ಯಾಂಡಿಡೇಟ್ ಇದ್ದಾರಾ ಅದು ಮುಖ್ಯ. ಲಕ್ಷಾಂತರ ಜನ ಇದ್ದಾರೆ, ಬಿಜೆಪಿಯಲ್ಲಿ ಯಾರಿದ್ದಾರೆ? ಯಾಕಿಲ್ಲ? ದಟ್ ಇಸ್ ದಿ ಇಲ್ಲ, ಆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್. ಯಾಕಿಲ್ಲ ಅಂತ ನಾನು ಮೈನಾರಿಟಿ, ನಾನು ಮೈನಾರಿಟಿ, ಬಟ್ ನಾನು DCM ಗೆ ಎಲಿಜಿಬಲ್ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಯಾಕಾಗಲ್ಲ ಸರ್? ಒಬ್ಬ ಚಾಯ್ವಾಲ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಅನ್ನೋದಾದರೆ ನೀವು ಯಾಕಿಲ್ಲ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ಆಗುವ ಅಧಿಕಾರ ಇದೆ. ಆ ಮಟ್ಟಕ್ಕೆ ನಾನು ಬೆಳೆದ ಮೇಲೆ ನಾನು ಕೇಳಬಹುದು. ಆಫ್ರಿನ್ ಇದ್ದಾರೆ. ಆಫ್ರಿನ್ ಅವರೇ, ತಮ್ಮ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸೇಯಿಂಗ್ ದಟ್ ನೀವು ಯಾಕೆ ರಾಜೀನಾಮೆ ಕೊಟ್ಟರೆ ಅಥವಾ ಯಾಕೆ ತಮ್ಮನ್ನ ಪಕ್ಷದಿಂದ ಹೊರಗಡೆ ಕಳುಹಿಸಲಾಯಿತು ಅಂತ. ನನಗೆ ಐ ವಾಂಟ್ ಟು ಆಸ್ಕ್, ನೀವು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಿ? ನಾನು 2 ವರ್ಷದಿಂದ. 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಾ? ಸೊ ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮಗೇನು ಜವಾಬ್ದಾರಿಗಳಿದೆ ಇತ್ತು? ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಯೂತ್ ಕಾಂಗ್ರೆಸ್ಸಿಂದ. ಮತ್ತು ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಅವರೇ ಅಡ್ಮಿನ್ ಮಾಡಿದರು ನನಗೆ. ಆಲ್ ರೈಟ್. ತಮ್ಮ ಮೇಲೆ ಕೋಪ ಬರೋಕ್ಕೆ ಕಾರಣ ಏನು? ನಮ್ಮ ಸಮುದಾಯ ಪರವಾಗಿ ಮಾತಾಡಿದ್ದು. ಅಂದರೆ ನೀವು ನಿಮ್ಮ ಸಮುದಾಯದ ಪರವಾಗಿ ಮಾತಾಡಂಗಿಲ್ವಾ ಪಾರ್ಟಿಯಲ್ಲಿ? ಇಲ್ಲ. ವಾಟ್ ಎಕ್ಸಾಕ್ಟ್ಲಿ ಏನಾಯ್ತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. 20ನೇ ತಾರೀಕು ಮಾರ್ಚ್ 20ನೇ ತಾರೀಕು ಬಂದ್ಬಿಟ್ಟು ಚಾಂದ್ರಾತ್ ದಿವಸ ಇವರೆಲ್ಲ ಕುತ್ಕೊಂಡು ದಾವಣಗೆರೆ ದಕ್ಷಿಣ ಟಿಕೆಟ್ ಒಂದು ಇದು ನಡೆಯುತ್ತೆ, ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲ ಮುಸ್ಲಿಂ ಮುಖಂಡರು ಸೇರಿಕೊಂಡು ಹೇಳ್ತಾರೆ, ನಮ್ಮ ಮುಸ್ಲಿಂ ಸಮಾಜದಿಂದ ಒಬ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಇದೇ ನಡೆದಿರೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಸದ್ಯಕ್ಕೆ ನಾವು ಸಮರ್ಥ ಅವ್ರಿಗೆ ಕೊಡ್ತಾರೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಇವ್ರೇನು ಯಾರು ಹೇಳ್ತಾರೆ? ಸುರ್ಜಿವಾಲಾ ಅವರು. ಅವಾಗ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಮುಸಲ್ಮಾನ್ ಸಮುದಾಯದಲ್ಲಿ ಜಬ್ಬಾರ್ಗೆ ಕೊಡಿ ಅಂದ್ರಂತೆ. ಇಲ್ಲ, ಇದು ಹೇಳ್ತಾ ಇದೀನಲ್ಲ ಎಲ್ಲ ತಪ್ಪು. ಇದು ಜಬ್ಬಾರ್ ಅಂತಾನೆ ಹೆಸರು ಒಂದು ತಗೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹಿಂದ್ಗಡೆ ಬಂದ್ಬಿಟ್ಟು ಖಲೀಲ್ ಅಂತ ಇದ್ದಾರೆ, ಅವರು ಯೂತ್ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಅವರು ಹೋರಾಡ್ಕೊಂಡಿದ್ರು, ಜಬ್ಬಾರ್ ಸಾಹೇಬ್ರು ಹೋರಾಡ್ಕೊಂಡಿದ್ರು, ಇನ್ನು ಮತ್ತೊಬ್ರು ಇನ್ನೊಬ್ರು ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ಏನಾಯ್ತು, ಸಮುದಾಯಕ್ಕೆ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಮಗೋಸ್ಕರ ಯಾರಾದ್ರೂ ಧ್ವನಿ ಎತ್ತಿ ಮಾತಾಡಕ್ಕೆ ಇವತ್ತು ಕೇಪಬಲ್ ಇದ್ದಾರೆ ಅಂದ್ರೆ ಅದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಒಬ್ಬರೇ ಇರೋದು. ಮೂವ್ ಫಾರ್ವರ್ಡ್. ಅವ್ರಿಗೋಸ್ಕರ ಇದು ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ, ನಮ್ಮ ಮುಸ್ಲಿಮ್ಸು ಇಂದಾನೆ ನಮ್ಗೆ ಇಷ್ಟು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಕೇಳಿದಕ್ಕೆ ಸುರ್ಜಿವಾಲಾ ಅವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಸಮಾಜಕ್ಕೆ ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲ, ಅವರಿಂದ ಕಾಂಗ್ರೆಸ್ ಪಕ್ಷ ಇಲ್ಲ. ಒಂದು. ಎರಡನೇದು, ಗುರುಗಳು ಅಂತ ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಡಿ, ನಮ್ಗೆ ಇಲ್ಲಿ ಇಷ್ಟ ಇರೋರು ಇರಿ, ಕಷ್ಟ ಇರೋರು ರಾಜೀನಾಮೆ ಕೊಟ್ಟು ಹೋಗ್ಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಮಾತುಕತೆ ಆಗಿದ್ಮೇಲೆ ಅವ್ರು ಹೊರಗಡೆ ಬಂದ್ರು. ಅವ್ರು ಹೋದ್ರು. ದೊಡ್ಡವ್ರು ಕುತ್ಕೊಂಡು ಏನೋ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ನಾನು ಸುಮ್ಮನೆ ಇದೆ. ಆದ್ರೆ ಅದಾಗಿದ ತಕ್ಷಣನೇ ಹೊರಗಡೆ ಏನ್ ಸ್ಟೇಟ್ಮೆಂಟ್ಗಳು ಕೊಡ್ತಾರ ಅಂತ ಹೇಳಿದ್ರೆ, ಕೆಲವರು, ಅವ್ರು ಯಾರಂತ ಅದು ಹೇಳ್ತೀನಿ ನಾನು ನೆಕ್ಸ್ಟ್. ಕೆಲವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ, ಹೊರಗಡೆ ತುಂಬಾ ಇಲ್ದಿದ್ದೆಲ್ಲ ಗಲ್ಬೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಉಲ್ಮಾ ಬಗ್ಗೆ ಈ ತರ ಹೇಳಿದ್ದಾರೆ, ಅದಂತ ಆ ತರ ಯಾರು ಹೇಳಿಲ್ಲ, ಸುರ್ಜಿವಾಲಾ ಅವರು ಯಾವತ್ತು ನಮ್ಮ ಪರವಾಗಿ ಮಾತಾಡಿದಾರಂತ ಒಂದು ತಪ್ಪು ಸ್ಟೇಟ್ಮೆಂಟ್ ಶಿವಾಜಿನಗರ್ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಮತ್ತೆ ಸಲೀಂ ಅಹಮದ್ ಅವರು ಕೊಡ್ತಾರೆ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ನೋಡಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ನಾನು ಕುತ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ, ಈ ತರ ಮುಸ್ಲಿಂ ಸಮುದಾಯ ಇವ್ರ ಕೈ ಹಿಡಿತಾ ಇರ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಚಾನ್ಸೇ ಇರಲಿಲ್ಲ ಅಂತ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಇವ್ರೇನ್ ಮಾಡ್ತಾರೆ, ನನಗೆ ನಾನು ದಾವಣಗೆರೆಗೆ ಹೋಗ್ಬೇಕಾಗುತ್ತೆ, ನಂದು ಪಕ್ಷ ಚಟುವಟಿಕೆ ಬೇರೆ ಕಡೆ, ಸಮುದಾಯ ಪರ ಮಾತಾಡೋದು ಒಂದು ಕಡೆ ಅಂತ ನಾನೇನ್ ಮಾಡ್ತೀನಿ, ಹೋಗೋಣ ಇದು ಬಾಗಲಕೋಟೆಗೆ ನಾನು ಇನ್ಚಾರ್ಜ್ ಅಂತ ನಾನು ಒಬ್ರಿಗೆ ಕಾಲ್ ಮಾಡಿದ್ರೆ ನನ್ಗೆ ರೆಸ್ಪಾನ್ಸ್ ಸಿಗಲ್ಲ. ನೆಕ್ಸ್ಟ್ ರೆಸ್ಪಾನ್ಸ್ ಏನ್ ಸಿಗುತ್ತಂದ್ರೆ, ನೀನ್ ಅಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನೀನೇನ್ ವಿಡಿಯೋ ಮಾಡಿದ್ಯೋ ಆ ವಿಡಿಯೋನ ಡಿಲೀಟ್ ಮಾಡು. ನೀವು ಮೀರ್ ಸಾದಿಕ್ ಅದ್ರ ರಿಜ್ವಾನ್ ಬರ್ತೀನಿ, ಅದು ಲಾಸ್ಟ್ ಇರೋದು.
ಬರಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ ಆಯಿತು ಬರ್ತೀನಿ, ನೀನೊಂದು ಅಪಾಲಜಿ ಲೆಟ್ರ್ ಕೊಡು. ಅದಕ್ಕೂ ಒಪ್ಕೊಂಡೆ, ಕೊಡ್ತೀನಿ. ಬಟ್ ಅದರಲ್ಲಿ ಮೆನ್ಷನ್ ಮಾಡಬೇಕಂತೆ ನಾನು ವೈಯಕ್ತಿಕವಾಗಿ ಮಾಡಿಲ್ಲ ವಿಡಿಯೋ, ನನ್ಗೆ ಹಿರಿಯರು ಹೇಳಿ ಮಾಡಿಸಿರೋದು. ಅವರು ಮತ್ತೆ ಉಲಮಾಗಳು ಅವ್ರು ಹೇಳಿ ಮಾಡಿಸಿರೋದು ಅಂತ. ಇವಾಗ ನಮ್ಮ ಸಮುದಾಯ ಪರವಾಗಿನೇ ನಾನು ವಿಡಿಯೋ ಮಾಡಿರೋದು, ಅವ್ರ ವಿರುದ್ಧವಾಗಿ ನಾನು ಹೆಂಗೆ ಮತ್ತೆ ವಿಡಿಯೋ ಮಾಡಲಿ? ಅದಕ್ಕೆ ನಾನು ಹೇಳಿದೆ ಇಲ್ಲ ಅಕ್ಕ, ಇದು ನನ್ನ ಕೈಯಿಂದ ಆಗಲ್ಲ. ಅಂದರೆ ಅಮ್ಮು ಹಂಗಾಗಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಎಕ್ಸ್ಪೆಲ್ ಮಾಡ್ತಾರೆ ಅಂದರು. 1, 2, 3, 4, 5 ಎಷ್ಟು ಕಾಲ್ಗಳು ನನಗೆ ಡಿಲೀಟ್ ಮಾಡಿ ಹಿಂಸೆ ಕೊಟ್ಬಿಟ್ಟಿದ್ರು. ನಾನು ಒಂದೇ ಒಂದು ನಿರ್ಧಾರಕ್ಕೆ ಬಂದೆ, ಹಂಗೂ ಇವ್ರು ಏನಾದರೂ ಮುಂದೆ ಹೋಗಿ ನನ್ಗೆ ಕೊಡ್ತಾರೆ ಕೆಲಸ, ಹಿಂಗೂ ಕೊಡ್ತಾರೆ, ಅದಕ್ಕೆ ನನ್ನ ಸಮುದಾಯವಾಗಿ ಪರವಾಗಿ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟೆ. ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ನಾನು ಪೋಸ್ಟ್ ಹಾಕ್ತೀನಿ. ಮೇಡಮ್, ಪ್ರಸ್ತುತ ಸನ್ನಿವೇಶವನ್ನು ಗಮನಿಸದೆ 4 ಜನ ನಮ್ಮ ಲೀಡರ್ಗಳು, ನಮ್ಮ BJP ಅಧ್ಯಕ್ಷರು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಒಂದು ಭಾಳ ಒಳ್ಳೆ ಒಂದು ಧನಾತ್ಮಕವಾದಂಥ ಬದಲಾವಣೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತದೆ. ಅದರಲ್ಲೂ ಮುಸಲ್ಮಾನ್ ಸಮುದಾಯದಲ್ಲಿ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ. ಯಾಕಪ್ಪ ಅಂತಂದರೆ ಇಲ್ಲಿ ತನಕ ಮುಸಲ್ಮಾನರಿಗೆ ಕಾಂಗ್ರೆಸ್ಸಿಂದ ಸಿಕ್ಕಿರ್ತಕ್ಕಂಥದ್ದು 4 ಸೀಟು, 4 ಸ್ಥಾನ, ಅಥವಾ ಇನ್ನೊಂದಷ್ಟು ಯಾವುದೋ ಮಂತ್ರಿಗಿರಿ, ಅದು ಯಾವುದೋ ಇನ್ನೊಂದು ಚೇರ್ಮನ್ಗಿರಿ ಸಿಕ್ಕಿರ್ಬೋದು. ಆದರೆ ಇವತ್ತು ತನಕ ಕಾಂಗ್ರೆಸ್ ಪಾರ್ಟಿನಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಸಿಗದೇ ಇರತಕ್ಕಂಥದ್ದು ಒಂದಿದೆ, ಅದು ಆತ್ಮಗೌರವ. ಅದು ನಿಜವಾದಂಥ ಸಾಮಾಜಿಕ ಗೌರವ ಅವ್ರಿಗೆ ಸಿಕ್ಕಿರಲಿಲ್ಲ. ಅದು ಸಿಕ್ಕಿರಲಿಲ್ಲ ಅಂತಕ್ಕಂಥದ್ದು ಪ್ರತಿ ಸಲಾನೂ ಸಹ ಮುಸಲ್ಮಾನರು ಪ್ರತಿ ಎಲೆಕ್ಷನ್ನಲ್ಲಿ, ಪ್ರತಿ ನಾಮಿನೇಷನ್ನಲ್ಲಿ ಅದನ್ನು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ಭಾಗನೇ ಇವತ್ತು ದಾವಣಗೆರೆ ನಡೆದಂಥ ಒಂದು ಪ್ರಹಸನ. ದಾವಣಗೆರೆ ಬೈ ಎಲೆಕ್ಷನಲ್ಲಿ ನಾವು ನಮ್ಮ ಪಕ್ಷದಿಂದ ಅವರು CM ಶಹಬಾಜ್ ಖಾನ್ ಅವ್ರ ಜೊತೆಯಲ್ಲಿದ್ವಿ. ಸೊ ಗ್ರೌಂಡ್ ವರ್ಕ್ ಎಲ್ಲ ನಾವು ಮಾಡಿದ್ದೀವಿ. CM ಶಹಬಾಜ್ ಖಾನ್ ಹೇಳಿರುವಂಥ ಮಾತೆಲ್ಲ ಅದು ನಿಜಾನೇ, ದುಡ್ಡು ಬಂದಿದೆ ಅದೆಲ್ಲ. ಯಾಕಂದರೆ ನಾವಲ್ಲಿ ಗ್ರೌಂಡ್ ವರ್ಕ್ ಮಾಡೋವಾಗ ಸುಮಾರು ಜನಗಳು ನಮ್ಗೆ ಹತ್ರ ಬಂದು SDP ಅವರು ದುಡ್ಡು ಕೊಡ್ತಾ ಇದ್ದಾರೆ, ಇವ್ರಿಗೆ ಎಲ್ಲಿಂದನೋ ಫಂಡಿಂಗ್ ಆಗ್ತಾ ಇದೆ. ಅದರಲ್ಲದೆ ಒಂದೊಂದು ಓಟು, ನಾಳೆ ಓಟ್ ಇದೆ ಅಂತ ಹೇಳಿದ್ರೆ ಈ ದಿನಕ್ಕೆ, ನಾಳೆ ಓಟ್ ಅಂದರೆ ಇವತ್ತು 6,000 ರೂಪಾಯಿ 5,000 ರೂಪಾಯಿ ಓಟಿಗೆ ಹೋಗಿದೆ ರೇಟು. ಆಮೇಲೆ ನಾಳೆ ಓಟ್ ಆಗೋವರು ಒಂದು ಕೋಳಿ ಮತ್ತು 500 ರೂಪಾಯಿ ಆ ಟೈಮಲ್ಲಿ. ಸೊ ಈ ತರ ಎಲ್ಲ ನಡೆದಿದೆ, ಇಲ್ಲ ಅಂತ ಇಲ್ಲ. ಅವಮಾನ ಮಾಡ್ತಾ ಇದೀರಿ ಅಂತ ನಿಮ್ಗೆ? ಇಲ್ಲ 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 ಮೇಡಮ್, ಅವಮಾನ ಅಲ್ಲ. ಮುಸಲ್ಮಾನ ಸಮುದಾಯ ಒಂದು ಕೋಳಿಗೆ ಒಂದು 500 ರೂಪಾಯಿ ಓಟ್ ಹಾಕುತ್ತೆ ಅಂದ್ರೆ ಅವಮಾನ ಅಲ್ವಾ ಸರ್? ಅದೇ ಹೇಳ್ತಾ ಇರೋದು ಮೇಡಮ್. ನೋಡಿ ಇದು ಏನಾಗಿದೆ ಗೊತ್ತಾ, ಇದು ಅಲ್ರಿ ದಿನಗಳಾದ್ರೆ ನಾನ್ ವೆಜ್ ತಿನ್ನೋರು ನೀವು ಒಂದು ಕೋಳಿಗೆ ಒಂದು ಓಟ್ ಹಾಕ್ತೀರಾ? ಮೇಡಮ್ ಲೈವ್ ವಿಡಿಯೋಗಳಿದೆ ಅಲ್ಲ ಮೇಡಮ್, ಕಣ್ ಮುಂದೆ ಇದೆ, ಲೈವ್ ವಿಡಿಯೋಗಳು ಬಂದಿದೆ ಅಲ್ಲ, ಕಣ್ ಮುಂದೆ ಇದೆ. ನೀವು ನೋಡಿ ಒಂದು ಹೆಣ್ಮಗು ಬಂದು ಹೇಳ್ತಾರೆ ಲೈವ್ ವಿಡಿಯೋಗಳಾಗಿದೆ, ಲೈವ್ ವಿಡಿಯೋಗಳಾಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಇಲ್ಲಿ ಒಂದ್ ನಿಮಿಷ ಮಾತಾಡಿದೀನಿ ಕೂಡ, ಒಂದ್ ನಿಮಿಷ ಲೈವ್ ವಿಡಿಯೋ ಆಗಿರೋದು. ನಾನು ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಮೇಡಮ್. JDS ಪಕ್ಷದಿಂದ ನವೀನ್ ಗೌಡ ಅಂತ. ಹಿಜಾಬ್ ಒಂದು ಇಶ್ಯೂ ಬಂತು, ಅವತ್ತು ಫಸ್ಟ್ ಮಾತಾಡಿದ್ದು ಕುಮಾರಣ್ಣನೇ, ಯಾರು ಮಾತಾಡಿರ್ಲಿಲ್ಲ. ಮತ್ತೆ ಕಲಂಗಡಿದು ಒಂದು ಇಶ್ಯೂ ಆಗಿತ್ತು, ಹೌದು. ಅಲ್ಲಲ್ಲೂ ಜಡ್ಕಘಟ್ಟಲ್ಲಿ ಮಾತಾಡಿದ್ದು ಕುಮಾರಣ್ಣನೇ ಮಾತಾಡಿದ್ರು. ಇಷ್ಟೆಲ್ಲ ನಾವು ಮಾಡಿದ್ರು ಅವ್ರು ನಮ್ಮನ್ನ 2023 ಎಲೆಕ್ಷನ್ ಅಲ್ಲಿ ಕೈ ಹಿಡಿಲಿಲ್ಲ. ಸೊ ಈಗ ನೀವು ನೋಡಿ, ನೀವು ಒಂದ್ ಕಡೆ ಏನಾದ್ರು ನೀವು ವೋಟ್ ಮಾಡಿದ್ರೆ ಈ ತರ ಆಗುತ್ತೆ. ನೀವು ಯಾವತ್ತೇ ಆಗ್ಲಿ ಎರಡ್ ಕಡೆ ಇದ್ರಿ ಅಂದ್ರೆ ನಾವು ಅದೊಂದು ಆಪ್ಷನ್ ಇಟ್ಕೊಂಡಿರಿ. ನೀವು ನಮ್ಮ ಪರ ಬನ್ನಿ, ಕುಮಾರಣ್ಣಗೆ ಸಪೋರ್ಟ್ ಮಾಡಿ. ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ ನಿಮ್ಗೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೆಸರು ಹೇಳಿ ಅವ್ರ ಬಗ್ಗೆ ಒಂದೆರಡು ಮಾತು, ಅವ್ರು ಏನು ಮಾಡಿದ್ದಾರೆ, ಸಮಾಜಕ್ಕೆ ಏನು ಮಾಡಿದ್ದಾರೆ, ಆ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ, ಒಂದು ಮಾತು ಹೇಳಿದ ತಕ್ಷಣ ಇವ್ರು ಯಾರು ಅಬ್ಜೆಕ್ಷನ್ ಮಾಡಿಲ್ಲ. BJP ಅವರಾಗಲಿ JDS ಅವರಾಗಲಿ ಕೆಂಡಮಂಡಲ ಆಗ್ತಿರೋದು ಕಾಂಗ್ರೆಸ್ನವರೇ. ಅವ್ರ ಹೆಸರು ಹೇಳಿದ ತಕ್ಷಣ ಅಲ್ಲಿ ಆ ಕಡೆ ಇದ್ರ ವಕ್ತಾರರು ಇಲ್ಲ ಇಲ್ಲ ಇರಿ ಪಕ್ಷದ ನಾಯಕರು ಅವರೇ. ಯಾಕಂದ್ರೆ ಈಗ ನಾವು ಅವ್ರು ಏನ್ ಹೇಳೋದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಸರ್ ಇರಿ ಸರ್, ಒಂದು ದಯವಿಟ್ಟಿರಿ, ಇದೆಲ್ಲ ಸುಳ್ಳು ಅದೆಲ್ಲ ಮಾಡಬಾರ್ದು. ಇಲ್ಲ ನೀವು ಇವಾಗ ನಿಮ್ಗೆ ನಿಮ್ಮ ಕಾಂಗ್ರೆಸ್ನವ್ರಿಗೆ ನೋಡಿ ಅವ್ರ ಮೇಲೆ ಎಷ್ಟು ಅವ್ರು ನಿಮ್ಮ ಮನಸ್ಥಿತಿ ಹೆಂಗಿದೆ ನೋಡಿ. ಕಾಂಗ್ರೆಸ್ನವರಿಗೆ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಕೆಂಡಮಂಡಲ ಆಗಿಬಿಡ್ತಾರಲ್ಲ ನೀವು. ಕ್ರಿಯೇಟ್ ಮಾಡ್ತಾ ಇದ್ದೀರಿ ನಮ್ಮ ಪಕ್ಷದ ನಾಯಕ. ನನಗೂ ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀರಿ ಅಷ್ಟೇ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್, ಎಲ್ಲಾರು ನಮ್ಮ ನಾಯಕರೇ. ನನ್ನಂತವ್ರು ನಿನ್ನಂತವ್ರು ಬಹಳ ಜನ ಕಾಂಗ್ರೆಸ್ ಪಕ್ಷ ಬೆಳೆಸಿದೆ. ಇಷ್ಟು ಸ್ವಾಭಿಮಾನನ ಮಾರ್ಕೊಂಡ್ಬೇಡಿ. ಯಾವ ಸ್ವಾಭಿಮಾನಮ್ಮ, ಯಾವ ಸ್ವಾಭಿಮಾನ? ಈಗ ಒಂದ್ ನಿಮಿಷ ಮೇಡಮ್ ಅವ್ರು ಕೇಳಿ, ಯಾರೇನ್ ಮಾಡಿದ್ದಾರೆ ಹೇಳ್ರಿ. ಯಾವ್ದಕ್ಕೆ ನಾನು ಯಾವಾಗ ಜಮೀರ್ ಅಹಮದ್ ಖಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ? ಯಾವಾಗ ನಾ ಹೇಳಿದ್ನ ಇಲ್ಲ ಈ ವೇದಿಕೆಯಲ್ಲೇನೆ? ಅದನ್ನ ಯಾಕೆ ಬಣ್ಣ ಕಟ್ತೀರಿ? ನೋಡ್ರಿ ಒಂದ್ ನಿಮಿಷ, ಇದು ಈ ಮನಸ್ಥಿತಿಗಳು ನನಗೆ ಗೊತ್ತಿದೆ. ನಾನು ಕೂಡ ಜಾಫರ್ ಶರೀಫ್ ಅವ್ರ ಜೊತೆ ಇದ್ದವನು, ಬಸವಲಿಂಗಪ್ಪ ಅವ್ರ ಜೊತೆ ಇದ್ದವನು. ನಾನೇನ್ ನೆನ್ನೆ ಮೊನ್ನೆ ಬಂದಿಲ್ಲಮ್ಮ. ನೀನು ಬೆಂಗಳೂರು ನಾರ್ತ್ ವೈಸ್ ಪ್ರೆಸಿಡೆಂಟ್. ಒಂದ್ ನಿಮಿಷ ಕೇಳಮ್ಮ ಅಮ್ಮ, ತಾಯಿ ಸಹೋದರಿ, ಒಂದ್ ನಿಮಿಷ ಮಾತಾಡಕ್ ಕೊಡಿ, ಒಂದ್ ನಿಮಿಷ ಮಾತಾಡಕ್ ಕೊಡು.
ನೀನು ಇನ್ನು ಬೆಳಿಬೇಕಾದಂತವು ಇನ್ನು ಚೆನ್ನಾಗಿ ಬೆಳಿ. ಇವತ್ತು ಬಿಜೆಡ್ ಜಮೀರ್ ಅಹಮದ್ ಖಾನ್ ನ ಪಕ್ಷದಿಂದ ತೆಗಿತೀನಿ ಅಂದ್ರೆ ಅದು ಬಿಜೆಡ್ ಜಮೀರ್ ಅಹಮದ್ ಖಾನ್ಗೆ ನಷ್ಟ ಅಲ್ಲ, ಯಾರು ನಿಮ್ಮ ಹೇಳಿದ್ದಾರೆ? ಪಕ್ಷಕ್ಕೆ ನಷ್ಟ. ಯಾರು ಹೇಳಿದ್ದಾರೆ? ಸರ್ ಹೇಳಿದ್ದಾರೆ? ಏನಿಲ್ಲ, ನಾವು ನಿಮ್ಗೆ ಸಜೆಷನ್ ಕೊಡ್ತಾ ಇದೀವಿ. ಸಜೆಷನ್ ಬೇಡ, ಸಜೆಷನ್ ಕೊಡ್ತಾ ಇದೀವಿ. ಪ್ರಶ್ನೆನೇ ಇಲ್ವಲ್ಲ. ನೀವು ದಯವಿಟ್ಟು ಹೆಣ್ಮಗಳು ನೇರವಾಗಿ ಹೇಳ್ತಾ ಇದ್ದಾಳೆ, ಸುರ್ಜೇವಾಲಾ ಬಂದು ಮುಸ್ಲಿಂ ಓಟ್ ಬೇಡ ಅಂತ ಹೇಳಿ. ಸಾಧ್ಯನೇ ನೀವು ಇಲ್ಲ. ಒಬ್ಬ ಮುಸ್ಲಿಂ ಆಗಿ ನೀವು ಅದನ್ನ ಒಂದ್ ನಿಮಿಷ ಬ್ರದರ್, ನೀವು ಅದಕ್ಕೆ ವಿರುದ್ಧವಾಗಬೇಕು. ನೀವೇನಕ್ಕೆ ಸರ್ ಅವ್ರಿಗೆ ಬಂದು ಬಕೆಟ್ ಹಿಡಿತಾ ಇದ್ದೀರಿ? ಯಾರು ಬಕೆಟ್ ಹಿಡಿ ಅಂದ್ರೆ ಮಾತಾಡೋದು ಇದ್ರೆ ಸರಿಯಾಗಿ ಮಾತಾಡಿ. ನಾನ್ ಮಾತಾಡ್ತೀನಿ, ನೀವು ಮಾತಾಡ್ತಿಲ್ಲ. ನೀವು ಬಕೆಟ್ ಹಿಡಿಯಕ್ ಬಂದಿರೋ ನೀವು ಬಕೆಟ್ ಹಿಡಿತಿರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ. ಯಾರು ಹೇಳಿದ್ರು ಅವ್ರಿಗೆ ರಾಜೀನಾಮೆ ಅಂತ? ಮೇಡಮ್, ಏನ್ ಶಾಬಾಜ್ ಅವರೇ, SDP ಅವ್ರಿಗೆ ಫಂಡಿಂಗ್ ಮಾಡುದು ಅದು ಇದು ಅಂತ ಹೇಳ್ತಾ ಇದಾರೆ ಮೇಡಮ್. ಜಮೀರ್ ಅಹಮದ್ ಖಾನ್ ಒಂದು ಬ್ರ್ಯಾಂಡ್, ಅರ್ಥ ಆಯ್ತಾ? ನಿಮಗ್ ಗೊತ್ತಿರೋ ಬ್ರ್ಯಾಂಡ್ ಬ್ರ್ಯಾಂಡ್ ಜಮೀರ್ ಅಹಮದ್ ಖಾನ್ ಗ್ರ್ಯಾಂಡೇ ಕೇಳಿ. ಫಸ್ಟ್ ಕೇಳ್ಕೊಂಡು ಆಮೇಲೆ ಹೇಳಿ ನೀವು. ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನಮ್ಗೆ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ. ಇದೇ JDS ಅಲ್ಲಿ ಇದ್ದಾಗ 12,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದು ಜಮೀರ್ ಅಹಮದ್ ಖಾನ್. ನಿಮ್ಗೇನ್ ಗೊತ್ತಿದೆ? ನೀವು SDP ತಕ್ಷಣ SDP ಅವರು ಆಯ್ತಾಯ್ತು, ನಿಮಗ್ ಗೊತ್ತಿಲ್ಲ. ಇವರು SDP ಪರ ಇರೋದು ಮೇಡಮ್. ಇವರು SDP ಅಂದ ತಕ್ಷಣ ಬೆಂಕಿ ಬಿದ್ದೈತಿ ಇವ್ರಿಗೆ, ಅದಕ್ಕೆ ಹಂಗ ಅನ್ಸುತ್ತೆ ನಿಮ್ಗೆ. ಜಮೀರ್ ಅಹಮದ್ ಖಾನ್ ಅವರು ಎಷ್ಟು ಕ್ಯಾಂಡಿಡೇಟ್ನ ಅವ್ರ ಕೈಯಿಂದ ಗೆಲ್ಸಿದ್ದಾರೆ. ಬೇರೆ ಪಕ್ಷದವರಾಗಿದ್ರು ಕೂಡ ಇವರಿಂದ ಸಹಾಯ ಪಡೆದೇ ಗೆದ್ದಿರತಕ್ಕಂಥ ಕೀರ್ತಿ ಜಮೀರ್ ಅಹಮದ್ ಖಾನ್ ಒಬ್ಬರಿಗೆ ಇರೋದು. ಎಲ್ಲಾ ಪಕ್ಷದವರು ಹತ್ರ ಬಂದು ಭಿಕ್ಷೆ ಬೇಡಿ SDPI ಕೂಡ ಎಲ್ಲ ಕೂಡ SDP ಬಿಟ್ಟು ಈಗ ನಮ್ಮ ಪಾರ್ಟಿ ಒಂದು ನಿಮಿಷ ಇಲ್ಲಿ 7 ಮೇಡಮ್ ಒಂದು ನಿಮಿಷ ಆಯ್ತು. 7 ಜನ ಇದ್ರಲ್ಲಿ ದಾವಣಗೆರೆ ಸೌತ್ ಇರಪ್ಪ. ದಾವಣಗೆರೆ ಸೌತಲ್ಲಿ 7 ಜನ ಮುಸಲ್ಮಾನ್ ಬಾಂಧವರು ಇದ್ರು. ಅವ್ರಿಗೆಲ್ಲರಿಗೂ ಯಾರು ಕೊಟ್ಟರು ನಡೀತದೆ. ಜಬ್ಬಾರ್ ಅಂತ ಮಾತ್ರ ಜಮೀರಣ್ಣನ ಬಾಯಲ್ಲಿ ಬರಲಿಲ್ಲ. 7 ಜನ ಮುಸಲ್ಮಾನರಿದ್ದಾರೆ. ಜಬ್ಬಾರ್ ಬಿಟ್ಟು ನೀವು ಯಾರಿಗನ್ನ ಕೊಡಿ, ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ, ಇಲ್ಲೇ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದು ಸಹಜ. ಝೇವಿಯರ್ ಅಂತ ನನ್ನ ಹೆಸರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮನೆ ಇರೋದು ಮೇಡಮ್. ಇಲ್ಲಿ ಪಕ್ಷ ವಿರೋಧ ಚಟುವಟಿಕೆನ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮಾಡಿಲ್ಲ. ಯಾಕಂದರೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ನಾನು ಸಮಾಜ ಸೇವಕ, ಜನನಾಯಕ ಅಲ್ಲ ಅನ್ನೋದನ್ನ ಅವರು ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಪಕ್ಷನೂ ಅವರು ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂದ್ಬಿಟ್ಟು ಪಕ್ಷನೂ ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಅವರು ಪಕ್ಷ ಜೊತೆಯಲ್ಲೇ ಇದ್ದಾರೆ. ಇಲ್ಲೇನು ನಡೀತಾ ಇರೋದು ಅಂದರೆ 3 ಪಕ್ಷದವ್ರದ್ದು ಹೇಗಾದರೂ ಮಾಡಿ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಸರ್ನ ಆ ಕಾಂಗ್ರೆಸ್ಸಿಂದ ಆಚೆ ತಂದು ಅತಂತ್ರ ಮಾಡಬೇಕು ಅನ್ನೋ ಕುತಂತ್ರ ನಡೀತಾ ಇದೆ. ಈಗ ದಾವಣಗೆರೆ ಉಪಚುನಾವಣೆ ನಡೆದಿದೆ ಮೇಡಮ್. ಅದರಲ್ಲಿ ಮುಸ್ಲಿಂ ಬಾಂಧವರಿಗೆ ತುಂಬ ಅನ್ಯಾಯ, ಕಾಂಗ್ರೆಸ್ಸೇ ಅನ್ಯಾಯ ಮಾಡಿದೆ. ಮುಸ್ಲಿಂ ಬಾಂಧವರಲ್ಲಿ ನಾನೇನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೀವು ಎಲ್ಲ ಪಕ್ಷದಲ್ಲೂ ಗುರುತಿಸ್ಕೋಬೇಕು. ಆಗ ನಿಮಗೆ ಈ ಥರ ಸಮಸ್ಯೆಗಳು ಆಗಲ್ಲ. ನೀವು ಎಲ್ಲದರಲ್ಲೂ BJP ಇರ್ಬೋದು, JDS ಇರ್ಬೋದು, ಎಲ್ಲದರಲ್ಲೂ ನೀವು ಗುರುತಿಸ್ಕೊಳ್ಳಿ. ನಿಮಗೆ ಈ ಥರ ಒಂದು ಸನ್ನಿವೇಶಗಳು ಬರಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಿದ್ದರಾಜು ಅಂತ JDS ಪಕ್ಷದಿಂದ ಅವರೇನೋ ಹೇಳಿದ್ರು, ಯಾರ ಬಗ್ಗೆ? ಜಮೀರ್ ಬಗ್ಗೆ. ಅವರು ಜಮೀರ್ ಖಾನ್ ಎಲ್ಲಿದ್ರು ಅಂತ ಯಾರೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಉದಾಹರಣೆ ಕೊಡ್ತೀನಿ. ಚಾಮರಾಜಪೇಟೆ ಮುಸಲ್ಮಾನರಿದ್ದು ಜಮೀರ್ಗೋಸ್ಕರ ಅಂದ್ಬಿಟ್ಟು ದೇವೇಗೌಡರು ಸೃಷ್ಟಿ ಮಾಡಿದ್ರು ಅಲ್ವಾ? ಅವರ ಕರ್ಕೊಬಂದು ಸೃಷ್ಟಿ ಮಾಡಿದ್ದಕ್ಕೇ ಈ ಮಟ್ಟಿಗೆ ಹೋಗಿರೋದವರು. ಇಲ್ಲ ಅಂದಿದ್ರೆ ದೇವೇಗೌಡ ಕರ್ಕೊಬಂದು ಅವ್ರು ಎಲ್ಲಿರ್ತಾ ಇದ್ರು? ಒಂದು ನಿಮಿಷ ಫುಲ್ ಮೊದಲೇ ಬಿಡಿ. ಒಂದು ನಿಮಿಷ ಯಾವುದೇ ಬೆಳೆ ನಮ್ಮ ಪಕ್ಷದಿಂದ ಹೇಳ್ರಿ, ನಿಮ್ಮ ಮಾತಿಗೆ ಉತ್ತರನೂ ಕೊಡ್ತೀನಿ. ನಾಗೇಂದ್ರ ಸಾಹೇಬ್ರಿಗೆ ಈ ಬಿಸಿಲಿನಲ್ಲಿ ಮಜ್ಜಿಗೆನೂ ಕೊಡ್ತೀನಿ. ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಯಾವಾಗ್ಲೂ ಮಾತಾಡುವಾಗ ನನ್ನ ರಾಜಕೀಯ ಗುರುಗಳು ಅನ್ನ ಹೇಳೋದು ದೇವೇಗೌಡರ ಹೆಸರು. ಖಂಡಿತ ಅರ್ಥ ಮಾಡ್ಕೊಳ್ರಿ. ಅವರು ಯಾವಾಗ್ಲೂ ದೇವೇಗೌಡರನ್ನ ಮರ್ತಿ ಮಾತಾಡಿಲ್ಲ. ಡ್ರೈವಿಂಗ್ ಮಾಡ್ಕೊಂಡಾಗ ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅವತ್ತು ಅವ್ರ ಮಿನಿಸ್ಟರ್ಗಿರಿ ತಗೊಂಡಾಗ ನಿಮ್ಗೆ ಬಿಜೆಪಿ ಮೇಲೆ ಇರ್ಲಿಲ್ಲ ಅಲ್ವಾ? ಮಾತಾಡ್ರಿ. ಅವತ್ತಿರ್ಲಿಲ್ವನ್ರಿ? ಮುಸ್ಲಿಮರಿಗೆ ಏನಾದ್ರು ಒಂಚೂರು ತೊಂದರೆ ಕೊಟ್ರ? ಮಾತಾಡ್ರಿ. ಇವಾಗೂ ಕೂಡ ಅದೇ ರೀತಿಯಾಗಿ ಗೌರ್ಮೆಂಟ್ ಮಾಡ್ತಾರೆ. 28ಕ್ಕೆ ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ.
ಕಾಂಗ್ರೆಸ್ಗೆ ನೀವು ನಿಜವಾಗ್ಲೂ ಸಪೋರ್ಟ್ ನೋಡ್ರಿ ಅವರು ಕೇಳ್ರಿ ಇಲ್ಲಿ ಅವ್ರು ಬಿಜೆಪಿ ಬಿಟ್ಟು ಬರ್ಲಿ, ಅವ್ರು ಬಿಜೆಪಿ ಬಿಟ್ಟು ಬರ್ಲಿ, ಗೌರವ ಅನ್ನೋದು ಇರೋದಿಲ್ಲ. ಬಿಜೆಪಿ ಬಿಟ್ಟು ಬರ್ಲಿ, ಪಕ್ಷಕ್ಕೆ ಬರ್ಲಿ, ಅವ್ರು ಬಿಜೆಪಿ ಬಿಟ್ಟು ಬರ್ಲಿ, ಜಮೀರ್ ಖಾನ್ ಅವ್ರು ಬಿಜೆಪಿ ಬಿಟ್ಟು ಬರ್ಲಿ, ಮತ್ತೆ ಯಾಕೆ ಅವತ್ತು ನೀವು ಪ್ರಶ್ನೆ ಮಾಡಿ ಬಿಜೆಪಿ ಬಿಟ್ಟು ಬರ್ಲಿ, ಅವ್ರು ಬಿಜೆಪಿ ಬಿಟ್ಟು ಬರ್ಲಿ. ಹೇಳ್ತೀನಿ ಕೇಳ್ರಿ ಇಲ್ಲಿ ನೀವು ಆಂಧ್ರ ಪ್ರದೇಶಕ್ಕೆ ಹೋಗಿ ಬಿಜೆಪಿ ಬಿಟ್ಟು ಬರ್ಲಿ, ಆಮೇಲೆ ನೋಡೋಣ ಹೋಗ್ರಿ. ಮುಸ್ಲಿಮರು ಇದ್ದಾರೆ, ಅವರು ಬಿಜೆಪಿ ಜೊತೆ ಮೈತ್ರಿ ಇದೆ. ಬಿಜೆಪಿ ಜೊತೆ ಬಿಟ್ಟು ಬರ್ಲಿ, ಆಮೇಲೆ ನೋಡಿ ಅಂತ ಅವ್ರು ಹೇಳ್ತಾ ಕೇಳ್ರಿ ಇದ್ದಾರೆ. ಇಲ್ಲಿ ನಾವು ಜೆಡಿಎಸ್ ಪಕ್ಷದಲ್ಲೇ ಕೇಳ್ರಿ ಇಲ್ಲಿ 2023ರಲ್ಲಿ ಬಿಜೆಪಿ ಜೊತೆ ಇದ್ವಾ ನಾವು? ಕೇಳ್ರಿ ಸಿಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷರು 23 ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಟಿಕೆಟ್ ಕೊಟ್ಟಿದ್ರು, ಆದ್ರೆ ಮುಸಲ್ಮಾನರು ಓಟ್ ಹಾಕಿದ್ದು ಎಷ್ಟು ಗೊತ್ತಾ? ಬೂತ್ ಅಲ್ಲಿ 1-2 ಓಟು. ನೋಡ್ರಿ ಪೂರ್ತಿ ಮಾತು ಕೇಳ್ರಿ. ಕುಮಾರಣ್ಣವರು ಅಷ್ಟೆಲ್ಲ ನಿಮ್ ಪರವಾಗಿ ಮಾತಾಡಿದ್ರು ನಮ್ಗೆ ಓಟ್ ಹಾಕ್ಲಿಲ್ಲ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ಅದನ್ನ ಪಕ್ಷದ ನಾಯಕರು ತಮ್ಮದು ಅಂತ ಸ್ವೀಕರಿಸಬೇಕು. ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಪಕ್ಷದ ಸೋಲು ಗೆಲುವುಗಳನ್ನ ತಾವೇ ಸ್ವೀಕರಿಸಬೇಕೇ ಹೊರತು ಅಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ ಅಂದ ತಕ್ಷಣ ಇವ್ನ ತಲೆ ಕಟ್ಟೋಣ, ಅವ್ನ ತಲೆ ಕಟ್ಟೋಣ, ಇನ್ನೊಬ್ರ ತಲೆ ಕಟ್ಟೋಣ ಅನ್ನೋದು ವಾಟ್ ಟೈಪ್ ಆಫ್ ಲೀಡರ್ಶಿಪ್ ಇಸ್ ದಿಸ್? ಥಾಮಸ್ ಸರ್, ದಿಸ್ ಇಸ್ ದಿ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬಿಜೆಪಿ ತನ್ನ ಹಿಂದುತ್ವ ಅನ್ನುವಂತಹ ವಿಚಾರಧಾರೆಯಿಂದ ಸ್ವಲ್ಪ ಜಾತ್ಯತೀತ ತತ್ವಗಳ ಅಡೆಗೆ ತನ್ನನ್ನು ತಾನು ತಿರುಗಿಸಿಕೊಂಡರೆ ಈ ಪರಿಸ್ಥಿತಿಯನ್ನ ನೀವು ನಿಮ್ಮ ರಾಜಕೀಯ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದೀವಿ. ನಾನು ಆಗುತ್ತಿಲ್ಲ, ನಾನು ಕಣ್ಣೀರ್ ಕಾಣೋ ಥರ. ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು 10 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿ 3 ತಿಂಗಳಲ್ಲಿ ನಾನೊಬ್ಬ RSS ಕಾರ್ಯಕರ್ತನೂ ಕೂಡ ಆಗಿದ್ದೇನೆ. ನಾನು ಗಣವೇಶ ಹಾಕಿ ಇವತ್ತವರೆಗೂ ಕೂಡ ಇದ್ದೀನಿ. ಅಲ್ಲಿ ಯಾವತ್ತೂ ಕೂಡ ಡಿಸ್ಕ್ರಿಮಿನೇಷನ್ ಇಲ್ಲ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಹೊರಗಡೆಯಿಂದ ಆನೆ 5 ಜನ ಕುರುಡರು ಏನು ಆನೆಯನ್ನು ವಿವರಣೆ ಕೊಡ್ತಾರೆ, ಆ ರೀತಿಯಲ್ಲಿ ಆದಂಥ ಒಂದು ವಿಚಾರ. ನೀವು ಒಳಗೆ ಬನ್ನಿ, ನನ್ನಂತವ್ರನ್ನ ಕರೀರಿ, ಸಂಬಂಧ ಕೂರೋಣ, ಮಾತಾಡೋಣ. ಸುಮ್ಮನೆ ದೂರದಿಂದ ನಾಯಕರು ಕೊಡುವಂತ ಸ್ಟೇಟ್ಮೆಂಟ್ಸ್, ಅದೊಂದು ಕೆಲವರು ನಾಯಕರು ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆದಂತ ಸರ್ಕಾರ ಏನೇನು ಬಂತು ಸರ್? ಹಿಜಾಬ್ ಬಂತು, ಹಲಾಲ್ ಬಂತು, ಜಟ್ಕಾ ಕಟ್ಟಂತೆ, ಮಟ್ಕಾ ಕಟ್ಟಂತೆ, ಆಜಾನ್ ಅಂತೆ, ಬುರ್ಕಾ ಅಂತೆ, ಬದನೆಕಾಯಿ ಅಂತೆ. ಅಯ್ಯಯ್ಯ, ದಿನ ಬೆಳಗಾದ್ರೆ ಸ್ಟುಡಿಯೋದಲ್ಲಿ ಅದೇ ಕೆಲಸ ನಮಗೆ. ಮೇಡಮ್, ಯಾವುದೇ ವಿಚಾರಗಳು ಬಂದರೂ ಕೂಡ ಅದು ಅದೇ ಆದಂಥ ಕಾಲೆಯಲ್ಲಿ ಅದೇ ಏನು ಹೇಳೋದು, ಅದೇ ಡಿಸಾಲ್ವ್ ಆಗಿ ಹೊರಟೋಗುತ್ತೆ. ನಾನು ಹೇಳ್ತೀನಿ, ಅದು ನಿಲ್ಲೋದಿಲ್ಲ. ಯಾವುದಾದ್ರೂ ಒಂದು ಅಕ್ಸೆಪ್ಟಬಿಲಿಟಿ ಬಂದಾಗ ಅದು ನಿಂತ್ಕೊಳ್ಳುತ್ತೆ. ಬಾಕಿ ಎಲ್ಲೂ ಕೂಡ ಬದಲಾವಣೆ ತಾವು ಅಲ್ಪಸಂಖ್ಯಾತ ಘಟಕದ ನಾವು ಮಾಡ್ತಾ ಇದೀವಿ ಮೇಡಮ್. ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತ ಮೋರ್ಚಾದಿಂದ ಅದನ್ನೇ ಮಾಡ್ತಿರೋದು. ಆಲ್ರೈಟ್, ಲಾಸ್ಟ್ ಕಮೆಂಟ್. ಎಸ್ ಚಂದ್ಪಾಷ ಅವರು. ಈಗ ಏನು ನಡೀತಾ ಇದೆ ನನ್ನ ದೃಷ್ಟಿಯಲ್ಲಿ ಇದು ಇಂಥದ್ದು ಯಾವುದೂ ನಡೆದೇ ಇಲ್ಲ. ಸಾಮೂಹಿಕ ನಾಯಕತ್ವದಲ್ಲೇ ಇವತ್ತು ಹೋಗ್ತಾ ಇದ್ದೀವಿ, ಅವತ್ತು ಹೋಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ, ಸಲೀಂ ಅಹಮದ್ ಸೇರಿದಂತೆ, ನಸೀರ್ ಅಹಮದ್ ಸೇರಿದಂತೆ ಎಲ್ಲ ಬೇರೆ ಬೇರೆ ಎಲ್ಲ ನಮ್ಮ ರಿಜ್ವಾನ್ ಅರ್ಷದ್ ಎಲ್ಲೂ ಸೇರಿದಂಗೆ ಕೇರಳಕ್ಕೆ, ತೆಲಂಗಾಣಕ್ಕೆ ಎಲ್ಲ ಸಾಮೂಹಿಕ ನಾಯಕರನ್ನ ಕಳಿಸ್ಬೇಕು. ಇಲ್ಲ, ಕೆಲಸ ಹಂಚಿದ್ರು ಮೇಡಮ್, ಕೆಲಸ ಹಂಚಿದ್ರು. ಅವ್ರ ಜೊತೆಯಲ್ಲಿ AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಇದ್ರು. ಒಬ್ಬ ಕೆಲಸ ಇದ್ದಾನೆ ಅಂತಂದರೆ, ಒಬ್ಬ ನಾಯಕನನ್ನ ನೋಡಿ ಅವನಿಗೆ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದೆ ಅನ್ನೋದಾದ್ರೆ, ಆತ ಮತಗಳನ್ನ ತಮ್ಮ ಪಕ್ಷಕ್ಕೆ ಗಳಿಸ್ತಾನೆ ಅನ್ನೋದಾದ್ರೆ, ಅದನ್ನ ನೀವು ಯಾಕೆ ನಿಮ್ಮ ಒಂದು ಆಸ್ತಿ ಅಂತ ಪರಿಗಣಿಸಲ್ಲ? ನಾಯಕನ ಬೆಳವಣಿಗೆನ ಯಾರು ಕ್ವಶನ್ ಮಾಡಿಲ್ಲ, ಮಾಡೋದಿಲ್ಲ. ಸಾಮೂಹಿಕ ಅದು ಸುಮ್ಮನೆ ಗಾಳಿ ಸುದ್ದಿ, ಅದು ಗಾಳಿ ಸುದ್ದಿ. ಇದೇ ಜನ ಎಲ್ಲ ನಮ್ಮ ನಾಯಕರ ಜೊತೆಯಲ್ಲೇ 2028ರ ಚುನಾವಣೆಯಲ್ಲಿ ಇವತ್ತೇನು ಹೇಳ್ತಿದ್ದಾರೆ, ಅತಿ ಹೆಚ್ಚಿನ ಸೀಟನ್ನು ನಾವು ತಗೊಳ್ತೀವಿ ನಾವು ಈ ರಾಜ್ಯದಲ್ಲಿ. ಸ್ಪೀಡ್ ನೋಡಿದ್ರೆ ಹಂಗ ಕಾಣಿಸ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ, ಓಕೆ, ಎಸ್, ಲಾಸ್ಟ್ ಕಮೆಂಟ್. ನಿಮ್ಮ ಅಭಿಪ್ರಾಯ, ನಮ್ಮನ್ನು ಕೇಳ್ಬಿಟ್ಟು ಜನ ಓಟ್ ಹಾಕ್ತಾರಾ? ಕುಂಬಳಕಾಯಿ ಕಲ್ಲ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ ಅಂದಂಗೆ ಒಬ್ರಿಗೊಬ್ರು ನಾವು ನೋಡ್ಕೊಳ್ಳೋದಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಒಬ್ರು ನನಗೆ ಟ್ರಿಗರ್ ಆಗೋ ರೀತಿಲಿ ಮಾತಾಡಿದ್ರು, ಅಲ್ಲಿ ಜಮೀರ್ ಅಹಮದ್ ಖಾನ್ಗೆ ಟ್ರಿಗರ್ ಮಾಡಿದ್ರು. ನೀವು ಯಾರು ಏನು ಅಂತ ಕೇಳಿದ್ರು ನನಗೆ. ರಾಧಕ್ಕನ ನಮ್ಮ ಮನೇಲಿ ಫಸ್ಟು ಕಲರ್ ಟಿವಿ ಬಂದಾಗ ನಾವು ಈ ಸ್ಕೂಲ್ ಯೂನಿಫಾರ್ಮಲ್ಲಿ ನೋಡಿದಾಗ, ಇವತ್ತು ಬಂದು ಅವ್ರ ಎದುರುಗಡೆ ನಿಂತಿದ್ದೀವಿ, ನಾವು ಮಾತಾಡ್ತೀವಿ, ನಮಗೊಂದು ಅವಕಾಶ ಕೊಟ್ಟಿದೆ ಅಂದರೆ ಇದು ಕನ್ನಡಿಗರ ಹುಟ್ಟು ಗುಣ. ಇದ್ರ ಜೊತೆಗೆ ಕೇವಲ ಒಂದು ಪಕ್ಷ ಅಂತ ಹೇಳಿದ್ರೆ ಎಲ್ಲ ಪಾರ್ಟಿಗಳು ಪಬ್ಲಿಕ್ ಆ್ಯಕ್ಟ್ 1951 ರಿಜಿಸ್ಟರ್ ಆಗೋದು 25 ಸೆಕ್ಷನಲ್ಲೇ. ನಮ್ಮ ಮುಸಲ್ಮಾನರ ಮನಸ್ಸಲ್ಲಿ ಈಗ BJPಯಲ್ಲಿ ACP ಅಜೀಂ ಸಾಹೇಬ್ರಿದ್ರು, 200 ಕೋಟಿ ರೂಪಾಯಿ ಫಂಡ್ ಕೊಟ್ಟಿದ್ರು ಮುಸಲ್ಮಾನರಿಗೆ, ಯಾರೂ ಹೋಗಿ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ BJP ಅವರು ಅವ್ರ ಹತ್ರ ತಗೋಬೇಡಿ, ಅವರು ಸರಿ ಇಲ್ಲ, ಮುಸಲ್ಮಾನರಿಗೆ ಬಿಡಲ್ಲ ಅಂತ ಹುಟ್ಟಾಕ್ದವ್ರು ಯಾರು? ಇಲ್ಲಿ ದೇಶ ತಂಡ ಚಮಚ ಗರಂ ಬೇಡ ಮೇಡಮ್, ಇಲ್ಲಿ ನ್ಯಾಯ ಏನಿದೆ ಮಾತಾಡಬೇಕು. ಇದೇ ಕುಮಾರಸ್ವಾಮಿ ಅವರು, ದೇವೇಗೌಡರು ಈ ದೇಶಕ್ಕೆ ಈ ಕೊಟ್ಟಂತ ಒಂದು ಕೊಡುಗೆ ಇದೆಯಲ್ಲ ನಮ್ಮ ಕರ್ನಾಟಕ, ಈ ದೇಶದ ಪ್ರಧಾನಿ ನಮ್ಮ HD ದೇವೇಗೌಡರು.
ಯಾಕಂದ್ರೆ ಮಧ್ಯದಲ್ಲಿ ಏನಾದ್ರೂ ಒಂದು ಪ್ಲೀಸ್ ಮೈಕ್ ಆಫ್ ಮಾಡಿ, ಆಫ್ ಮಾಡಿ ಇವ್ರ ಮೈಕ್. ಅಲ್ಲ ಯಾಕೆ ಇವ್ರ ಮೈಕ್ ಆಫ್ ಮಾಡಿ ಇವ್ರದ್ದು. ಅಲ್ಲ ಯಾಕೆ ಅಂದ್ರೆ ಈಗ ಬಿಜೆಪಿ ಅವ್ರಿಗೆ ಶುಂಠಿ ಇದ್ರೆ ನೋವಾಗಲ್ಲ, JDS ಅವ್ರಿಗೆ ಹೊಡೆದ್ರೆ ನೋವಾಗಲ್ಲ, ಇವರು ಹೊಡೆದ್ರೆ ಮಾತ್ರ ನೋವಾಗೋದು. ನೀನು ಅತ್ತಂಗ್ ಮಾಡು, ನಾನು ಅಲ್ಟಂಗ್ ಮಾಡ್ತೀನಿ ಅಂತ ಹೇಳಿ ಬಿಜೆಪಿ ಅವರು ಒಂದು ಮಾತು ಹೇಳಿದ್ರು. ಇವರು ಒಂದು ಮಹಿಳೆ ಒಂದು ಮಾತು ಹೇಳಿದ್ರು, ಮುಸಲ್ಮಾನರಿಗೆ ಅರಿವಾಗ್ಬೇಕಿತ್ತು, ಅವ್ರು ಎಲ್ಲಾ ಕಡೆ ಸ್ವಲ್ಪ ಇರ್ತಾ ಇದ್ರೆ ಅವ್ರಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ. ಇದು 100ಕ್ಕೆ 100 ನಿಜ. ಯಾಕಂದ್ರೆ ಸತ್ಯ ಇದ್ದಂಗೆ ಹೇಳಿದ್ರೆ ಎದ್ಬಂದ್ ಎದೆಗೊಡಿದಂತೆ ಆ ರೀತಿ. ಹೌದು, ಯಾಕಂದ್ರೆ ಮೇಡಮ್ ಅವರು ಬಿಜೆಪಿ ಅವರಲ್ಲಿ ಹೇಳ್ತಾ ಇರೋದು ನಾವದ್ ಕೇಳಂಗಿಲ್ಲ. ಯಾಕಂದ್ರೆ ನಾವು ಮುಸ್ಲಿಮ್ಸ್ ಅಲ್ವಾ, ನಾವ್ ಇವ್ರಿಗೆ ಲೀಸ್ಗೆ ಹಾಕೊಂಡಿಲ್ವಾ ನಮ್ಮ ಕಾಂಗ್ರೆಸ್ ಅವರು? ಯಾಕಂದ್ರೆ ಇವರು ನಮ್ಗೆ 70 ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರು 7 ಜನದ ಕಮಿಟಿ ಮಾಡ್ತಾರೆ, ನೆಹರು ಅವರು ಯಾವ್ದು ಸಂವಿಧಾನ ಕಮಿಟಿ ಅಂತ. ಅದ್ರಲ್ಲಿ ಕಾಣಿಸ್ಕೊಂಡಿದ್ BR ಅಂಬೇಡ್ಕರ್ ಒಬ್ರೆ, ಬೇಗಂ ಏಜಾಜ್ ರಸೂಲ್ ಒಬ್ರೆ, ಇಬ್ರೆ. ಇನ್ನು 5 ಜನ ಎಲ್ಲಿ ಕಳ್ದೋದ್ರು ನಮಗೂ ಗೊತ್ತಿಲ್ಲ, ಇಲ್ಲಿ ಗಂಟ ಬುಕ್ಕಲ್ಲೂ ಇಲ್ಲ ಅವರು. ಸರಿನಾ? ಇದೇ ರೀತಿಯಲ್ಲಿ ನಮ್ಮಲ್ಲಿ ಭಯ ಹುಟ್ಟಿಸಿ ಫೈರೋಜ್ ಗಾಂಧಿ ಮುಸ್ಲಿಮ್ಸ್ಗೆ ಆಗ್ಲಿಲ್ಲ ಇವರು ಕಾಂಗ್ರೆಸ್ ಅವರು, ಇನ್ನು ನಮಗಾಗ್ತಾರೆ ಅಂತ ಹೇಳಿ ಯಾವ ಕಾರಣಕ್ಕೂ ಇಲ್ಲ. ಆಮೇಲೆ ನಮ್ಮ ಒಂದು ಸಹೋದರಿ, ಒಂದು ಹೆಣ್ಣು ಅಂತ ಹೇಳಿದ್ರೆ ಗೌರವಿಸುವಂತ, ಪೂಜಿಸುವಂತ ನಮ್ಮ ರಾಜ್ಯ, ಬೇರೆ ರಾಜ್ಯದ ನಮ್ಗೆ ಗೊತ್ತಿಲ್ಲ, ನಮ್ಮ ದೇಶದ ಗುಣ ಇದೆ, ಬಟ್ ನಮ್ಮ ರಾಜ್ಯದಲ್ಲಿ ಹೆಣ್ಣನ್ನ ಗೌರವಿಸುವಂತ ಗುಣ ಇದೆ. ಅಂಥದ್ರಲ್ಲಿ ಆಫ್ರೀನ್ ಖಾನ್ನ ತಗೊಂಡು ಒಂದು MLA ಆಗಲಿ, ಒಂದು ನಿಮ್ಮ ಕಾರ್ಯಕರ್ತರಾಗಲಿ, ಎಲ್ಲಿ ಗಂಟ ನಿಜ ಅದು ನೀವು ಹೋಗಿ ಅವ್ರನ್ನ ಕೆಣ್ಕೋದು, ಅವ್ರ ವಿಡಿಯೋಗಳಿಗೆ ತಪ್ಪು ಕಮೆಂಟ್ ಮಾಡೋದು, ಈ ತರ ಹೇಳೋ ಕಮೆಂಟ್ ಓದೋ ಅಂತ. ಇದು ಕಮೆಂಟ್ ಮಾಡೋರು ಇದಾರಲ್ಲ, ಇವರು ಬರೀ ಕಮೆಂಟ್ ಓದ್ಕೊಂಡೇ ಇರ್ಬೋದು. ಇವ್ರನ್ನ ಬಸವಣ್ಣನ ಓದಿರಲ್ಲ, ಇವ್ರು ಅಂಬೇಡ್ಕರ್ನ ಓದಿರಲ್ಲ, ಇವರು ಈ ದೇಶದ ಸಂವಿಧಾನನ ಓದಿರಲ್ಲ. ಈ ಬರೀ ಕಮೆಂಟ್ ಅಲ್ಲೇ ಇವ್ರು ಸಾಯ್ಬೇಕು ಇವ್ರ ಜೀವನ. ಯಾಕಂದ್ರೆ ಒಂದು ಹೆಣ್ಣು, ಯಾಕಂದ್ರೆ ಈ ರಾಜ್ಯಕ್ಕೋಸ್ಕರ ಬಹಳಷ್ಟು ಕಡೆ ಹೋಗಿ, ಈಗ ದಾವಣಗೆರೆಗೆ ನೀವೇ ಹಾಕ್ತೀರಾ ಅವ್ರಿಗೆ, ಹೋಗಿ ಅಲ್ಲಿ ಕೆಲಸ ಮಾಡಿ ಅಂತ ಒಂದು ಹೆಣ್ಣಿಗೆ ನಿಮಗೆ ಸೆಕ್ಯೂರಿಟಿ ಬೇಕಾ, ಇಲ್ಲಿಂದ ಹೋಗಕ್ಕೆ ನಿಮ್ಗೆ ಅವಕಾಶ ಇದೆಯಾ, ದುಡ್ಡು ಇದೆಯಾ, ಇಲ್ಲ ಕೇಳಲ್ಲ. ಇವರು ಪಕ್ಷಕ್ಕೆ ಕೆಲಸ ಮಾಡ್ಬೇಕಂದ್ರೆ ನಿಷ್ಠಾವಂತವಾಗಿ ಮಾಡಬೇಕು, ಪುಸ್ಕಾಟಿಯಾಗಿ ಮಾಡಬೇಕು, ಅವರ ಜೀವನವನ್ನು ಅಡೆಯನ್ನು ಇಟ್ಟಿ ಮಾಡಬೇಕು. ಇವ್ರು ಏನಾದ್ರೂ ಹೆಣ್ಮಕ್ಳಿಗೆ ಮಾಡ್ಬೇಕಾದ್ರೆ ನಿಮ್ಗೆ 2000 ರೂಪಾಯಿ ಕೊಡಲ್ಲ ನಾವು? ಕುಕ್ಕರ್ ನಿಕ್ಕರ್ಗೆಲ್ಲ ಓಟ್ ಹಾಕ್ಬೇಕು. ಮುಸಲ್ಮಾನರು ಹಂಗೆ ಓಟ್ ಹಾಕೋದು, ಯಾಕಂದ್ರೆ ನಮ್ಮಲ್ಲಿ ವಿದ್ಯಾವಂತರಿಲ್ಲ. ಇದೇ ಅಜೀಂ ಪ್ರೇಮ್ಜಿ ಎಷ್ಟು ವಿದ್ಯಾವಂತರು, 500 ಕೋಟಿ ರೂಪಾಯಿ ಲಾಕ್ಡೌನ್ಕ್ಕೆ ಕೊಟ್ಟರು ಬಿಜೆಪಿ ಸರ್ಕಾರಕ್ಕೆ. ಹೋಗಿ ಕೇಳಿದ್ರ ನೀವು ಮುಸಲ್ಮಾನರಿಗೆ ಹಚ್ತೀರಾ, ಇಲ್ಲ ದಲಿತರಿಗೆ ಹಚ್ತೀರಾ, ಇಲ್ಲ ಹಿಂದುತ್ವಕ್ಕೆ ಮಾತ್ರ ಹಚ್ತೀರಾ? ಕೆಲವ್ರ ಮೈಂಡ್ ಸೆಟ್ ಇದೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ. ನಮ್ದು ಮುಸಲ್ಮಾನರದ್ದು 54 ದೇಶ ಇದೆ, ಅವ್ರು ಸಪೋರ್ಟ್ ಮಾಡಕ್ ಬರ್ತಾರೆ ಅಂತ. ಹಿಂದೂ ರಾಷ್ಟ್ರ ಮಾಡೋದಾದ್ರೆ ನಾನು ಜೊತೆಗೆ ಬರ್ತೀನಿ, ಈ ಕಾಂಗ್ರೆಸ್ ಅವ್ರು ಸವಾಸ ಬಿಡ್ರಿ, ನಡ್ರಿ ಮಾಡ್ರಿ, ಇದಾದ್ರೂ ಇರ್ಲಿ ಹಿಂದೂಗಳಿಗೆ. ಹಿಂದೂಗಳು ಈ ಇಲ್ಲ ಅಖಂಡ ಭಾರತ ಅಲ್ಲಲ್ಲ ಕೇಳಿ ನೋಡಿ, ಹೊಟ್ಟೆ ಉರಿಯೋದು ನೋಡಿ ಅವ್ರಿಗೆ ಹೊಟ್ಟೆ ಸತ್ಯ ಹೇಳಿದ್ರೆ ಹೊಟ್ಟೆ ಉರಿಯೋದು ಅವ್ರಿಗೆ, ಸತ್ಯ ಹೇಳಿದ್ರೆ ಹೊಟ್ಟೆ ಉರಿಯೋದು. ಒಂದು ನಿಮಿಷ. ಸನ್ಮಾನ್ಯ ದೇವೇಗೌಡರು ಅವರ ತತ್ವ ಸಿದ್ಧಾಂತನೇ ಜಾತ್ಯತೀತ ನಿಲುವು, ಎಂದೂ ಕೂಡ ನಿಲುವನ್ನು ಬಿಟ್ಟು ಹೊರಗಡೆ ಬರಲಿಲ್ಲ. ಎಂದೂ ಇದೇ ಒಂದು ಸಮಾಜ ಅಲ್ಲ, ಯಾವುದೇ ಸಮಾಜವನ್ನು ತಗೊಳ್ಳಿ, ಶ್ರೀಮಾನ್ ದೇವೇಗೌಡರು ಬಿಟ್ಟು ಬನ್ನಿ, ಇಲ್ಲ ಹೊರಗಡೆ ಬನ್ನಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಒಂದು ನಿಮಿಷ, ಅದಕ್ಕೊಂದು 2 ಉತ್ತರ ಇದೆ. ಒಂದು ನಿಮಿಷ. 2020 ಇದ್ದಾಗಲೂ ಕೂಡ ನಾವೇನ್ ಜೊತೆಲಿ ಯಾವುದೇ ಒಂದು ಸಣ್ಣ ಮುಸಲ್ಮಾನರಿಗೆ ಒಂದು ಮಾತಾಗಿಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳಿ. ನಿಮಗೆ ಈ ವೇದಿಕೆಯಿಂದ ಒಬ್ಬ ರಾಜ್ಯ ವಕ್ತಾರನಾಗಿ ಭರವಸೆ ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ ಮುಸಲ್ಮಾನ್ ಸಮಾಜವನ್ನ ನಮ್ಮ ಎದೆ ಮೇಲೆ ಇಟ್ಕೊಂಡು ನೋಡ್ಕೋತೀವಿ. ನೀವು ಬನ್ನಿ ಜೊತೆಲಿ ಕೈ ಜೋಡಿಸಿ. ನೀವು ಒಂದು ನಿಮಿಷ, ನಿಮಗೆಲ್ಲಾದ್ರೂ ತೊಂದರೆ ಆದ್ರೆ, ನಿಮ್ಮಗಳಿಗೆ ಎಲ್ಲಾದ್ರೂ ತೊಂದರೆ ಆದ್ರೆ ಅದರ ಜವಾಬ್ದಾರಿ ನಮ್ದು. ನಿಮಗೇನಾದ್ರೂ ತೊಂದರೆ ಆದ್ರೆ ಈ ದೇಶದಲ್ಲಿದು ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ತೋಟದಲ್ಲಿ ಎಲ್ಲರಿಗೂ ಹಕ್ಕಿದೆ, ನಿಮಗೂ ಅಷ್ಟೇ ಹಕ್ಕಿದೆ. ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ನಿಮ್ಮನ್ನು ಕಾಪಾಡ್ಕೊಳ್ಳೋದು, ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ. ಬನ್ನಿ, ನಮ್ಮನ್ನು ನಂಬಿ ನಮ್ಮ ಜೊತೆಲಿ ಬನ್ನಿ. ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಿರುವಂತ ದಿನ ಯಾರನ್ನ ಒಂದು ನಿಮಿಷ ಹೇಳೋ ತನಕ ಕೇಳಿ ಸರ್. ಒಂದು ನಿಮಿಷ ಅದಕ್ಕೊಂದು ಉತ್ತರ ಕೊಡ್ತೀನಿ. ಇಲ್ಲ ಅದಕ್ಕೆ ನಿಮಗೆ ಇಂಡಿವಿಜುವಲ್ ಅಲ್ಲ, ನೀವು ಇದೇ ದ್ರೋಹನೆ ಮಾಡಿರೋದು.
ನೀವು ಇದೇ ದ್ರೋಹದಿಂದನೇ ಒಬ್ಬ ನಾಯಕನ ಹೆಸರು ಹೇಳ್ತಿದ್ರೆ ನೀವು 108 ನಾಯಕರಿಗೆ ಬೆಳೆಸೋ ಶಕ್ತಿ ನಮ್ಗಿದೆ. ಒಬ್ಬ ನಾಯಕ ನೀವು ಹೀರೋ ಮಾಡಬೇಡಿ. ಸರ್ ನಾವ್ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಡೆಫಿನೆಟ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಸಮುದಾಯ ಒಂದಿಷ್ಟು ವಿಚಲಿತವಾಗಿದೆ. ಇದು ಪರ್ಮನೆಂಟ್ ಆಗಿ ಹಾಗೆ ಇರ್ತಾರಾ ಅಥವಾ ಅದಕ್ಕೇನಾದರೂ ಮದ್ದು ಅಥವಾ ಮುಲಾಮನ್ನ ಕಾಂಗ್ರೆಸ್ ಹೈಕಮಾಂಡ್ ಹಚ್ಚುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಆದರೆ ಇದು ಒಂದು ರೀತಿಯಾದಂತಹ ಬದಲಾವಣೆಯ ಬಿರುಗಾಳಿ ಅಂತ ಅನ್ನಿಸ್ತಾ ಇದೆ. ಆದರೆ ಪಾಪ ಏನು ಮಾಡೋದು, ಮುಸಲ್ಮಾನರಿಗೆ ಬೇರೆ ಚಾಯ್ಸ್ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಆ ಸಮುದಾಯನೇ ಹೇಳ್ತಾ ಇದೆ. ಈಗ ಎದ್ದಿರುವಂತಹ ಈ ಬಿರುಗಾಳಿ ತಮಗೆ ತಂಗಾಳಿ ಆಗೋ ನಿಟ್ಟಿನಲ್ಲಿ ಉಳಿದ ಪಕ್ಷಗಳು ಹೇಗೆ ಅವರನ್ನು ಆಕರ್ಷಿಸ್ತಾರೆ ಅನ್ನೋದ್ರ ಮೇಲೆ ರಾಜ್ಯದ ರಾಜಕೀಯದ ಮುಂದಿನ ಭವಿಷ್ಯ ನಿರ್ಣಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ರಾಧಿಕಾ ಪಂಚಾಯಿತಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.